ಜೀವನಿಗೆ ಅವಸ್ಥೆಗಳು ಏಳು, ಅವನು ಪರಿಭಾವಿಸಿ ನೋಡಿರೆ ಬಂಧರಹಿತರಪ್ಪರವರು. ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿ ಎಂಬ ಬಗೆಯೇ ಬಿಡದಿರಲದು ಅಜ್ಞಾನ. ವೇದ ವಿಚಾರವಣೆ ಒಲ್ಲದೆ ಉಳಿದ ಶುಷ್ಕವಾದದಿಂದೆ ಸಲೆ ಸಾಕ್ಷಿ ತೂರ ಕೂಟಸ್ಥ ಬೋಧವಿಲ್ಲದವನು ತೋರದೆಂಬ ಮೋಸದಾದಿಯಾದ ಉಭಯ ರೂಪವೆನಿಸುವ ಆವರಣ. ಕರ್ಮವನ್ನು ಮಾಡಿ ತತ್ಫಲವನು ತನ್ನ ಧರ್ಮವೆನಿಸಿದ ಹಮ್ಮಿನೊಳಗೆ ಎರವಳಿದು ಮರ್ಮವರಿಯದ ಚಿದಾಭಾಸನೆಂದು ನಿರ್ಮಿತವಾಗಿ ಸಹಜಬಹುದು ವಿಕ್ಷೇಪ. ಮತ್ತೆ ಶ್ರುತಿ ಗುರುಪದವಿಡಿದು ಸಾಕ್ಷಿ ಚಿತ್ತು ಬೇರುಂಟದು ಸ್ವರ್ಗದಂತೆ ಸತ್ಯವೆಂದು ಚಿತ್ತದೊಳು ನಂಬಲಾಗಿ ಮೊದಲು ಪೇಳ್ದ ವೃತ್ತಿ ನಾಶವದು ಪರೋಕ್ಷಾತ್ಮಕ ಜ್ಞಾನ. ಚಾರು ತತ್ವಮಶಿ ವಾಕ್ಯದರ್ಥವನ್ನು ಸುವಿಚಾರುಪದರಿಂದ ಪ್ರತ್ಯಗಾತ್ಮನೇ ತಾನೆಂಬ ಸಾರನಿಷ್ಠೆಯಿಂದ ಉಳಿದ ಆವರಣ ಪೋಪುದು ಅರೆಯಲು ಅದು ಅಪರೋಕ್ಷ ಜ್ಞಾನವೆನಿಪುದು. ಕೂಡೆ ಕರ್ತತ್ವ ಭೋಕ್ತೃತ್ವವದು ಬಾಧೆಗೂಡಿ ಮೋಹಿಸುವ ಬಹುವಿಧದ ಸಂಸ್ಕೃತಿಗೆ ನಾಡೆ ನಾಶವಾಗಲು ಅದನರಿದು ಸಂತರಾಡುವರು ದುಃಖ ನಿವೃತ್ತಿಯು ತಾನೆಂದು. ಜ್ಞಾನದಿಂದೇ ಶೋಕವಿಂತು ತೊಲಗೆ ಪರಮಾನಂದ ವಾರಿದಿ ನಿತ್ಯ ಮುಕ್ತ ಶಂಭುಲಿಂಗವೇ ತಾನಾಗಿ ಸೈತಿರೆ ತತ್ವವಿದರು ಅನುಮಾನಿಸದ ಅನುನ ತೃಪ್ತಿ ಎಂಬರು ಇದನ್ನು ಒಲಿದು. ಜೀವನಿಗೆ ಅವಸ್ಥೆಗಳು ಏಳು, ಅವನು ಪರಿಭಾವಿಸಿ ನೋಡಿರೆ ಬಂಧರಹಿತರಪ್ಪರವರು. ಮನುಷ್ಯ ಅಜ್ಞಾನ ಆವರಣ ವಿಕ್ಷೇಪ. ಅಜ್ಞಾನದಿಂದನ ಖುಷಿ ಶರೀರ ತಾನು ತಿಳ್ಕೊಂಡು ಕೂತಾನ ಅಂತ ಹೇಳ್ತಾರೆ. ಸಾಧನಾ ಕ್ರಮಕ್ಕೆ ಬಿದ್ದ ಮೇಲೆ ಶುರು ಆಗ್ತದೆ ಎಲ್ಲ. ಸಾಮಾನ್ಯ ಎಲ್ಲರೂ ಶರೀರ ಭಾವದಾಗ ಇರ್ತಾರೆ. ಜಗತ್ತಿನ ತುಂಬ ಎಲ್ಲರೂ ಶರೀರ ಹಿಡ್ಕೊಂಡು ಕೊಡೋದು. ಶರೀರ ಭಾವ ಕಳ್ಕೊಂಡವರು ಭಾಳ ಕಡಿಮೆ. ಎಷ್ಟು ಜ್ಞಾನಿ ಅದನ ತಿಳ್ಕೊಂಡವನ ಅದನ ಸಕಲ ಶಾಸ್ತ್ರವನ್ನು ಬಲ್ಲವನದ ಅಂದರೂ ಎಲ್ಲ ವೇದ ಮತಗಳನ್ನು ಅರಿದು ಕೊಡದೇನೆ ಅಂತ ಅಂದರೂ ಸದ್ಯಕ್ಕೆ ದೇಹ ಭಾವ ಹೋಗೋದು ಭಾಳ ಕಠಿಣ ಐತಿ. ದೇಹ ಭಾವ ಅಂದ್ರೆ ಪರೋಕ್ಷ ಜ್ಞಾನದಿಂದ ದೇಹ ಭಾವ ಹೋಗೋದು. ದೇಹ ನಾನಲ್ಲ ಅಂತ ಕೇಳ್ತಾನ ತಿಳ್ಕೊಂಡಿರ್ತಾನೆ, ಆ ಭಾವವನ್ನು ಬಿಟ್ಟು ಅನುಭವಿಸೋಕ್ಕೆ ಸಾಧ್ಯ ಆಗುತ್ತೆ. ಯಾವ ರೀತಿ ಇಂದ್ರಿಯಗಳಿಗೆ ಗಮ್ಯವಾದಂಥ ಇಂದ್ರಿಯಗಳಿಗೆ ಅನುಭವಕ್ಕೆ ಸಿಗುವಂಥ ವಿಷಯಗಳು ಏನಾದವಲ್ಲ, ಒಂದು ಇಂದ್ರಿಯಕ್ಕೆ ನಿಲ್ಲಿಕ್ಕೆ ಮತ್ತೊಂದು ಇಂದ್ರಿಯಕ್ಕೆ ನಿಲ್ಕೋದಿಲ್ಲ. ವಿಷಯಗಳು ಅದೀದದಾವ ಅಂದರೂ ಶಬ್ದ ಚರ್ಮಕ್ಕೆ ಹತ್ತೋದು, ಕಿವಿ ಮೂಲಕ ಹೋದಾಗ ಹೌದಲ್ಲ. ಕಿವಿ ಬಂದಿತ್ತು ಅವಾಗ ಚರ್ಮ ಇರ್ತೈತಿ, ಕರೆ ಕಿವಿ ಬಂದಿತ್ತು ಅಂದರೆ ಶಬ್ದ ಕೇಳೋದಿಲ್ಲ ಅವನು, ಹೌದು. ಕಣ್ಣಿಲ್ದ ಅವ್ನು ರೂಪ ಕಾಣೋದಿಲ್ಲ. ಆದರೆ ಒಂದು ಇಂದ್ರಿಯಕ್ಕೆ ನಿಲುಕಿ ಮತ್ತೊಂದು ಇಂದ್ರಿಯಕ್ಕೆ ನಿಲುಕಲಾರಂಥ ವಿಷಯ ಕಣ್ಣಿಗೆ ಕಾಣ್ತಿದ್ರು ಅದನ್ನು ಕಿವಿ ಕೇಳೋಕ್ಕಾಗೋಲ್ಲ. ಕಣ್ಣಿರಲಿಲ್ಲ ಅಂದರೆ ಜಗತ್ತು ನೋಡೋಕ್ಕಾಗೋದಿಲ್ಲ. ಕಿವಿ ಇರ್ಲಿಕ್ಕಂದ್ರೆ ಶಬ್ದ ಕೇಳೋಕ್ಕಾಗೋಲ್ಲ. ಆ ಶಬ್ದ ಆ ಇಂದ್ರಿಯಕ್ಕೆ ಅಷ್ಟೇ ಗಮ್ಯ, ಬೇರೆದಕ್ಕೆ ಗಮ್ಯ ಇಲ್ಲ. ಬೇರೆದಕ್ಕೆ ಕಣ್ಣು ಕಾಣ್ತಿರ್ತಾನೆ, ನೋಡ್ತಿರ್ತಾನೆ, ಮಾತಾಡಿದ್ದು ಕೇಳ್ತಿರೋದಿಲ್ಲ. ನಾವು ಮಾತಾಡಿದ್ದು ಏನು ಮಾತಾಡೋದು ಗೊತ್ತಾಗೋದಿಲ್ಲ. ಅಲ್ಲಿ ಶಬ್ದ ಇಲ್ಲ ಅನ್ನೋ ಶಬ್ದ ಐತಿ, ಆದರೆ ಇಂದ್ರಿಯ ಇಲ್ಲ. ಬೇರೆ ಇಂದ್ರಿಯಗಳೆಲ್ಲ ಅದಾವ, ಕಣ್ಣು ಕಾಣಿಸ್ತಾವು, ಶರೀರ ಗಟ್ಟಿ ಐತಿ, ಎಲ್ಲ ಐತಿ, ಆದರೆ ಕಿವಿ ಒಂದಿಲ್ಲ.
ಹಿಂಗೆ ಇಂದ್ರಿಯಗಳಿಗೆ ನಿಲ್ಕತಕ್ಕಂಥ ಈ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಾದಿಗಳು ಏನದಾವಲ್ಲ, ಈ 5 ವಿಷಯಗಳಲ್ಲೇ ಇಷ್ಟು ವಿಚಿತ್ರ ಐತಿ. ಒಂದು ವಿಷಯ ಮತ್ತೊಂದು ಇಂದ್ರಿಯಕ್ಕೆ ಅನುಭವಕ್ಕೆ ಬರೋಲ್ಲ. ರುಚಿ ಅನುಭವ ಬರ್ಬೇಕಂದ್ರೆ ನಾಲಿಗೆ ಮೇಲೆ ಇಟ್ಟಾಗ ಅನುಭವಕ್ಕೆ ಬರ್ತೈತಿ, ಚರ್ಮದ ಮೇಲೆ ಇಟ್ಟು ಅನುಭವಕ್ಕೆ ಬರೋಲ್ಲ. ಹೌದಲ್ಲ? ನಾಲಿಗೆ ಮೇಲೆ ಹೋದಾಗ ರುಚಿ ಉಪ್ಪು ಹುಳಿ ಖಾರದ ಅನುಭವ, ಕೈಯಾಗ ಹಿಡ್ಕೊಂಡ್ರೆ ಅನುಭವಕ್ಕೆ ಬರೋದಿಲ್ಲ. ಆದರೆ ಪರಬ್ರಹ್ಮ ವಸ್ತು ಹೆಂಗೈತೆ ಅಂದ್ರೆ ಯಾವ ಇಂದ್ರಿಯಗಳಿಗೂ ನಿಲ್ಕಿಲ್ಲ ಅಂತ. ಒಂದು ಇಂದ್ರಿಯಕ್ಕೆ ನಿಲುಕಿ ಮತ್ತೊಂದು ಇಂದ್ರಿಯಕ್ಕೆ ನಿಲುಕಲಾರದಂಥ ವಸ್ತುನ ಇಷ್ಟು ಆಟ ಆಡಿಸ್ತೈತಿ. ಆ ಇಂದ್ರಿಯ ಇಲ್ಲ ಅಂದ್ರೆ ಆ ವಿಷಯ ವಸ್ತುಗಳು ಇದ್ದು ಇರ್ಲಾರ್ದಂಗೆ. ಕೂಡಗ ಜಗತ್ತಿನಾಗ ಯಾವ ಬಣ್ಣದ ಹೊಳಪಿಂದ ದೀಪ ಬೆಳಗಿದ್ರಿ ಏನಾಗೋದೈತ ಅವಾಗ? ಯಾವ ಬಣ್ಣದ ದೀಪ ಬೆಳಗಿದ್ರೇನು, ಯಾವ ಬಣ್ಣದ ಬಟ್ಟೆ ಹಾಕಿದ್ರಿ ಏನೋ ವ್ಯತ್ಯಾಸನೇ ಇಲ್ಲ. ಅವನು ಯಾಕೆ ಕಣ್ಣೇ ಇಲ್ಲ. ಕಿವುಡುಗೆ ಯಾವ ನಾದವನ್ನು ನೀನು ಸ್ವರ ತೆಗೆದು ಹಾಡಿದ್ರೆ ಏನಾಗೋದೈತೆ ಅವನು? ಅತಿ ಉತ್ತಮ ಸ್ವರದಾಗ ಹಾಡಾಕತ್ತಾನ ಅತ್ಯಂತ ಏನಾಗೋದೈತೆ ಅವನು? ಈ ಇಂದ್ರಿಯಗಳಿಗೆ ಗಮ್ಯವಾದಂಥ ಈ ವಿಷಯಗಳನ್ನ ಇಷ್ಟೊಂದು ಆಟ ಆಡ್ತಾವೆ. ಆ ಇಂದ್ರಿಯ ಇದ್ರೆ ಅಷ್ಟೇ ಅನುಭವಕ್ಕೆ ಬರ್ತದೆ. ಆದ್ರೆ ಪರಬ್ರಹ್ಮ ವಸ್ತು ಹೆಂಗೈತೆ ಅಂದ್ರೆ ಇವು ಯಾವ ಇಂದ್ರಿಯಗಳಿಗೆ ನಿಲ್ಕೋದಿಲ್ಲ. ಇದು ಯಾವ ಇಂದ್ರಿಯಗಳು ಅದು ಸ್ನೇಹಕ್ಕೆ ಬರೋದಿಲ್ಲ. ಅದಕ್ಕೆ ಪರೋಕ್ಷ ಜ್ಞಾನ ಆಗೈತಿ, ಕೇಳೈತಿ, ತಿಳಿದೇನಿ ಅಂತ ಅಂದ್ರೂ ಸದ್ಯಕ್ಕೆ ಅದು ಅನುಭವಕ್ಕೆ ಬರೋದು. ಯಾವಾಗ ಅದು ಸ್ವ ಅನುಭವ ಅಧ್ಯಯನ ಮಾಡ್ಕೊಂತ ಅನುಭವಿಸ್ತಾನ ಅವಾಗ ಮಾತ್ರ ಅದು ನಿಲ್ತದೆ. ಅದಕ್ಕಿಲ್ಲಿ ಅಜ್ಞಾನದಿಂದ ಉಂಟಾದ ಆವರಣದಿಂದ ಅಂತ ವಿಕ್ಷೇಪ ಇವು ಪರೋಕ್ಷ ಜ್ಞಾನದಿಂದ ಅಳಿತಾವಂತ ತಿಳ್ಕೊಬೇಡ. ಪರೋಕ್ಷ ಜ್ಞಾನದಲ್ಲಿ ನಿನ್ನಲ್ಲಿ ದೋಷ ಇತ್ತಂದ್ರೆ ಇವೆಲ್ಲ ಹಂಗ ಉಳಿದಿರ್ತಾವೆ. ಪರೋಕ್ಷ ಜ್ಞಾನ ಅಪರೋಕ್ಷ ಆಗುವವರೆಗೆ ಬಹಳ ಸಮಯ ಹಿಡಿತದೆ. ಅಪರೋಕ್ಷ ಆಗುವವರೆಗೆ ಈ ಅಜ್ಞಾನನೂ ಹಂಗೆ ಇರ್ತೈತಿ, ಆವರಣನೂ ಹಂಗೆ ಇರ್ತೈತಿ, ವಿಕ್ಷೇಪನೂ ಹಂಗೆ ಇರ್ತೈತಿ. ತಿಳಿದೇ ನೆನಸ್ತಿರ್ತತಿ, ದೇಹ ಭಾವ ಹೋಗಿರೋದಲ್ಲ. ದೇಹ ಭಾವ ವೇದೋಪನಿಷತ್ಗೆ ಅಧ್ಯಯನ ಮಾಡಿದ್ರೆ ದೇಹ ಭಾವ ಹೋಗಿರ್ತೈತೇನೆ. ನೀ ಯಾವ್ದಾರು ಶ್ಲೋಕ ಅಂತಿ ತತ್ವಮಸಿ ಮಹಾವಾಕ್ಯನ ತಗೋಪ್ಪ. ಗೊತ್ತೈತಿ ತತ್ವಮಸಿ ಅಂದ್ರೆ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಒಂದೈತಿ, ಅದ ನೀನಿದ್ದಿ ಅಂತ ಹೇಳ್ಯಾರ. ವಾಕ್ಯಾರ್ಥ ಅದ ನೀನು. ಯಾವುದು ನೀನು? ತತ್ವಮಸಿ, ಅದ ನೀನು ಅಂತ ಹೇಳ್ಯಾರ. ಎದಕ್ಕೆ ಹೇಳ್ಯಾರ ಅವರು? ಅದನ್ನು ತಿಳ್ಕೊಬೇಕಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ನಾನಾ ಬ್ರಹ್ಮಿದ್ದೇನೆ. ನೀನು ಯಾರನ್ನೋದು ತಿಳಿಲಾರ್ದ ನಾನಾ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಎದಕ್ಕಂತ ತಿಳ್ಕೊಂತೀನಿ? ನೀನು ಬ್ರಹ್ಮ ಅಂದ್ರೆ ಕೈ ತಿಳ್ಕೊಂಡು, ಕಾಲಿ ತಿಳ್ಕೊಂಡು, ತೆರಿಗೆ ತಿಳ್ಕೊಂಡು, ಶರೀರ ತಿಳ್ಕೊಂಡು, ಮನಸ್ಸಿಗೆ ತಿಳ್ಕೊಂಡು, ಬುದ್ಧಿಗೆ ತಿಳ್ಕೊಂಡು, ಚಿತ್ತಕ್ಕೆ ತಿಳ್ಕೊಂಡು, ಅಹಂಕಾರಕ್ಕೆ ತಿಳ್ಕೊಂಡು, ಎದಕ್ಕೆ ನೀನಂತ ತಿಳ್ಕೊಂಡು? ನೀನು ಯಾವುದು ನೀನಂತ ತಿಳ್ಕೊಂಡು ಅದು ನೀನಲ್ಲ. ಅದನ್ನು ಕುರಿತು ಅವ್ರು ಹೇಳಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರ? ಪರೋಕ್ಷ ಜ್ಞಾನ ಅಪರೋಕ್ಷ ಆಗದ ಹೊರತು ಇವು ಮೊದಲಿನ ಮೂರು ಹೋಗುವುದು. ತೂರ್ಯಾತೀತ ಸ್ಥಿತಿಗಳು ಆಮೇಲೆ ನೋವು. ಆದರೆ ಅಜ್ಞಾನ ಅವರ ವಿಕ್ಷೇಪಗಳು ಏನದಾವಲ್ಲ, ಮನುಷ್ಯ ಇದರೊಳಗೆ ತಿರುಗಾಡ್ತಾನೆ ಜೀವನ ಪರ್ಯಂತ. ಅಜ್ಞಾನದಿಂದ ಆವರಣಕ್ಕೆ ಬೀಳ್ತಾನ, ಅವನಿಂದ ವಿಕ್ಷೇಪದೊಳಗೆ. ಇದು ಜಗತ್ತ ಈ ಅಜ್ಞಾನದೊಳಗೆ ನಡೆದೈತಿ. ಅಜ್ಞಾನದಿಂದ ಜಗತ್ತಿನೊಳಗೆ ಬಡದಾಡ್ಕೋತ ಕೂತು ಬಿಡ್ತಾನೆ ಜೀವನ ಪರ್ಯಂತ. ಅದಕ್ಕೆ ಸಮಯ ಕಳೀತಾನೆ. ಏನೋ ಸ್ವಲ್ಪ ಓದೇನಿ, ಕೇಳೇನಿ, ತಿಳಿದೇನಿ ಅಂತೇಳಿ ಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡಿರ್ತಾನೆ ಮನುಷ್ಯ. ನನಗೂ ಹೇಳಕ್ಕೆ ಬರ್ತೈತ್ರಿಪ್ಪ, ನನಗೂ ಕೇಳಕ್ಕೆ ಬರ್ತೈತಿ, ನಾ ಸಾಕಷ್ಟು ಸಲ ಹೇಳೇನಿ, ಕೇಳೇನಿ, ಓದೇನಿ, ಪುಸ್ತಕ ಬರೆದಿರ್ತಾರ. ಆದರೂ ಮಸ್ತಕದೊಳಗೆ ನಾನು ಆತ್ಮನೇ ಇದ್ದೇನೆ ಅನ್ನೋ ಭಾವ ಗಟ್ಟಿಯಾಗಿರ್ಬೇಕು. ಶರೀರ ಭಾವ ಹಂಗೆ ಉಳಿದ್ಬಿಟ್ಟಿರ್ತದೆ. ವೇದಗಳನ್ನು ಅಧ್ಯಯನ ಮಾಡಿ ಅರ್ಥಾನುಸಂಧಾನ ಮಾಡಿ ಭಾಷಾರ್ಥವನ್ನು ಬರೆದಿಟ್ಟಿರ್ತಾರೆ.
ಆದರೂ ದೇಹ ಭಾವ ಅಳಿದಿರ್ಬೇಕು. ಅದಕ್ಕೆ ಈ ದೇಹ ಭಾವ ಅಳಿಬೇಕಂದ್ರೆ ಮೊದಲೇದಿದೆ ಅಜ್ಞಾನದಿಂದ ಹುಟ್ಟಾದಂಥದ್ದು ದೇಹ ಭಾವ. ಮೊದಲೇದು ಹೋಗ್ಬೇಕಂದ್ರೆ ಐದನೇದು ಆಗಬೇಕು. ಅಪರೋಕ್ಷ ಜ್ಞಾನ ಏನೈತಲ್ಲ ಅದು ಘಟಿಸಬೇಕು. ಅದು ಅನುಭವಿಸೋದು, ತಿಳ್ಕೊಳೋದಲ್ಲ. ಆ ಭಾವದಲ್ಲೇ ಉಳಿದು ಅನುಭವಿಸೋದು. ಬರೀ ಅಡಿಗೆ ಮಾಡಿಟ್ರೆ ಅದಕ್ಕೆ ಬರುತ್ತೆ, ಉಣ್ಬೇಕಲ್ಲ. ಅದು ಅಂದಾಗ ಅನುಭವ ಬರ್ತೈತಿ. ಉಪ್ಪಾಯಿತು, ಹುಳಿ ಆಗೈತೆ, ಖಾರ ಆಗೈತೆ. ಹಂಗೆ ವೇದೋಪನಿಷತ್ತು ಏನಪ್ಪ ಅಂದ್ರೆ ಮುಷ್ಟಾನ ಭೋಜನ ಅಡಿಗಿದ್ದಂಗಿದೆಯಲ್ಲ. ಸದ್ಬೋಧ ಚಂದ್ರಿಕೆ, ಮಂದ ಶ್ರುತಿ, ಆ ಸದ್ಗುರು ಹೇಳಿದಂಥ ಮಹಾವಾಕ್ಯಗಳೆಲ್ಲ ಮೃಷ್ಟಾನ ಭೋಜನ ಇದ್ದಂಗೆ. ಅದನ್ನು ಒಲವಿಂದ ಅನುಭವಿಸ್ಬೇಕು. ಲಕ್ಷ್ಯ ಕೊಡಬೇಕಲ್ಲ. ಲಕ್ಷ್ಯ ಕೊಡದ ಊಟ ಮಾಡಿದರೆ ಏನು ತಿಂದೆ ಅನ್ನೋದು ನೆನಪು. ಲಕ್ಷ್ಯ ಬೇಕಿಲ್ಲ. ಯಾರು ಲಕ್ಷ್ಯ ಕೊಟ್ಟು ಒಲವಿಂದ ಇದನ್ನು ಪ್ರೀತಿಯಿಂದ ಅನನ್ಯವಾದ ಭಕ್ತಿ ಭಾವದಿಂದ ಮಾಡ್ತಾರ, ಅವಾಗಿದು ಪಚನ ಅವಾಗಿದು ಅನುಭವ ಬರಕ್ಕೆ ಶುರು ಆಕತಿ. ಅನುಭವ ಯಾವಾಗ ಬರಕ್ಕೆ ಶುರು ಆಕತ್ತೆ ಅಂದ್ರೆ ಸ್ವ ಅಧ್ಯಾಯ. ವೇದ ಉಪನಿಷತ್ತುಗಳು ಹಿಂಗೆ ಹೇಳ್ಯಾವ, ಶ್ರುತಿ ಪುರಾಣಗಳು ಹಿಂಗೆ ಹೇಳ್ಯಾವ, ಗುರು ಹಿಂಗೆ ಹೇಳ್ತಾರೆ. ಎಲ್ಲದರ ಅನುಭವವನ್ನು ನೋಡ್ಕೊಂಡಾಗ ನನ್ನ ಜೀವನದ ಅನುಭವ ನೋಡ್ಕೋಬೇಕಲ್ಲ. ದೇಹವನ್ನು ಮೀರಿ ನೀ ಬೇರೆ ಅದೇ ಅಂತ ಶ್ರುತಿ ಪುರಾಣಗಳು ಸಾರಿ ಹೇಳ್ತಾವೆ. ದೇಹವನ್ನು ನೀನಂತ ತಿಳ್ಕೊಂಡು ಕೂತಿಯಲ್ಲ, ಇದು ನೀನಲ್ಲ, ಇದು ಅಜ್ಞಾನದಿಂದ ತಿಳ್ಕೊಂಡು ಕೂತಿ ಅಂತೇಳಿ ಹೇಳ್ತಾವೆ. ಇದನ್ನ ಅನುಭವವನ್ನು ಮಾಡ್ಕೋಬೇಕಾದ್ರೆ ನಾವು ದೇಹ ಭಾವವನ್ನು ಬಿಟ್ಟು ಹೊರಗೆ ನಿಂತು ನೋಡಿದಾಗ ಇದು ಅನುಭವ ಬರಕ್ಕೆ ಶುರು ಆಗ್ತದೆ. ನಾವೇನು ಮಾಡ್ತೇವೆ, ದೇಹ ಭಾವದಾಗ ಇದ್ಕೊಂಡು ಇದನ್ನು ನೋಡಕ್ಕೆ ಶುರು ಮಾಡ್ತೇವೆ. ವೇದ ಉಪನಿಷತ್ತುಗಳು ಅಧ್ಯಯನ ಮಾಡಿದ್ರು ಅದ್ರ ಅನುಭವನ ಹೆಂಗೆ ತೊಗೊಳಕತ್ತೇವು, ದೇಹ ಭಾವದಾಗ ತೊಗೊಳಕತ್ತೇವು. ಅವ್ರು ಹೇಳಿದಂಥ ಆತ್ಮಭಾವದಲ್ಲಿ ನೆಲೆ ನಿಂತು ಇದನ್ನು ಅನುಭವಕ್ಕೆ ತೊಗೊಂಡು ಆಸ್ವಾದ ಮಾಡ್ಕೊಂತ ಹೋದಾಗ ಅದು ಅನುಭವ ಗಟ್ಟಿಯಾಗುತ್ತೆ. ನಾವು ದೇವಭಾವದಾಗ ತೊಗೊಂಡು ಇದನ್ನು ಆಹ್ವಾನ ಮಾಡ್ಕೊಳಕತ್ತೇವೆ. ಹೆಂಗಾಯ್ತಂದ್ರೆ ಜಗತ್ತಿನ ಎಲ್ಲ ವಿದ್ಯೆಗಳನ್ನು ಕಲಿತೇವಲ್ಲ, ಹಂಗೆ ಇದೊಂದು ವಿದ್ಯೆ ಆಗಿಬಿಡ್ತದೆ. ಆದರೆ ಇಲ್ಲಿ ಅನುಭವ ನಿಲ್ತದೆ. ಅನುಭವ ಯಾವಾಗ ಬರ್ತೈತಿ? ನಿಧಾನವಾಗಿ ನನಗೆ ಒಳಗೆ ತಗೋಂತ ನಮ್ಮ ಜೀವನದಲ್ಲಿ ನಿತ್ಯ ಏನು ನಡೆದೈತಿ, ಏನು ಕರ್ಮಗಳು ನಡೆದಾವು, ಅದ್ರ ಫಲ ಏನು, ಈ ಶರೀರ ಬಂದಿದ್ದಾದರೆ ಅದಕ್ಕೆ ಇದು ಏನು ನಡೆಸೈತಿ, ಇದನ್ನು ನಂಬ್ಕೊಂಡು ಸುಖಿಯಾಗಿರಕ್ಕೆ ಸಾಧ್ಯ ಐತೋ ಇಲ್ವೋ, ಇದು ನಾನು ಹೌದೋ ಅಲ್ಲೋ, ನಾನು ಯಾರು, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಒಳಗಂತ ಸಂಶೋಧನೆ ನಡ್ಕೊಂತ ಹೋಗುತ್ತೆ. ಜಗತ್ತನ್ನು ತಿರುಗ್ಕೊಂತ ಹೋಗಿ ಎಲ್ಲ ಜ್ಞಾನಿಗಳು ಏನದಾರಲ್ಲ, ಜಗತ್ತಿನ ಹುಡುಕಾಡಿದ್ರು ಮೊದಲೆಲ್ಲ. ಗುಡ್ಡ ಬೆಟ್ಟ ನದಿ ತೀರಗಳಲ್ಲಿ ಎಲ್ಲಿ ಋಷಿಮುನಿಗಳದಾರ, ಎಲ್ಲಿ ಜ್ಞಾನಿಗಳದಾರ, ಎಲ್ಲಿ ಸತ್ಪುರುಷದಾರ, ಅವ್ರ ಮುಖೇನ ಕೇಳಬೇಕಂತ ತಿರುಗಿದ್ರು ಮೊದಲು. ತಿರುಗಿದ ತಕ್ಷಣ ಜ್ಞಾನ ಆಗಲಿಲ್ಲ. ತಿರುಗಿ ಕೇಳಿ ಪಡೆದಂಥ ಅನುಭವವನ್ನು ಮೆಲುಕು ಹಾಕ್ಬೇಕು. ಮತ್ತೆ ಹೊಳ್ಳಿ ಅದನ್ನು ಮೆಲುಕು ಹಾಕ್ಕೊಂಡು ಪುನಃ ವಿಚಾರ ಮಾಡಿಕೊಂಡು ಅದನ್ನು ಆಸ್ವಾದಿಸಿದಾಗ, ಅನುಭವಿಸಿದಾಗ ಆವಾಗ ಅನುಭವಕ್ಕೆ ನಿಲಕಕ್ಕೆ ಶುರು ಆಗ್ತದೆ. ಮತ್ತಿದು ಈ ರೂಢಿ ಒಳಗೆ ಏನು ನಡೆಸೈತಲ್ಲ, ಮನದಿಂದ ಏನು ವಿಚಾರ ನಡೀತೈತಲ್ಲ, ಹಿಂಗೆ ಅನುಭವಕ್ಕೆ ನಿಲ್ತದೆ. ಹಿಂಗೆ ನಿಲ್ಲಿಸ್ತದೆ. ಭಾಳ ಕಠಿಣ ಯಾಕಂದ್ರೆ ಇದು ನಾವು ಏನಿದ್ರು ಇದನ್ನು ಬುದ್ಧಿ ಮೂಲಕ ತಿಳಿಬೇಕಂತ ಹೊಂಟೇವು. ನನ್ನ ಬುದ್ಧಿ ಭಾಳ ಚುರುಕೈತಿ. ಎಲ್ಲ ವೇದೋಪನಿಷತ್ತುಗಳನ್ನು ಕಂಠಪಾಠ ಮಾಡುವಂಥ ಸಾಮರ್ಥ್ಯ ಐತಿ ಇದಕ್ಕೆ. ಅವ್ರು ಹೇಳಿದಂಥ ವಚನಗಳನ್ನು ಅರ್ಥಾನುಸಂಧಾನ ಮಾಡಿ ನಾ ಎಲ್ಲ ತಿಳ್ಕೊಳಂಥ ಸಾಮರ್ಥ್ಯ ಐತಿ. ಹಿಂಗೆ ತಿಳಿಕಂತೇನೆ ಅಂತ ಓದಿ ತಿಳಿದಂಗೆ ಅನಿಸ್ತೈತಿ. ಅದರ ಅನುಭವಕ್ಕೆ ಬರೋದು. ಮನಸ್ಸು ಶಾಂತ ಆಗೋದಿಲ್ಲ, ಚಿತ್ತದಲ್ಲಿದ್ದಂಥ ಚಂಚಲ ವೃತ್ತಿ ಹೋಗೋದಿಲ್ಲ. ಯಾಕಂದ್ರೆ ಜ್ಞಾನ ಘಟಿಸೋದಿಲ್ಲ. ಜ್ಞಾನ ಘಟಿಸಬೇಕಂದ್ರೆ
ಅದನ್ನ ಅನುಭವದಿಂದ ನೋಡ್ಕೋತ ಜೀವನದ ಪ್ರತಿನಿತ್ಯ ಜೀವನದಲ್ಲಿ ಏನು ನಡೀತಿತ್ತಲ್ಲ ಇದನ್ನು ನೋಡ್ಕೋತ ಇದನ್ನ ಸತ್ಯ ಅಸತ್ಯ ನಿತ್ಯ ಅನಿತ್ಯ ಏನು ಲಕ್ಷಣಗಳು ಪಂಚ ಲಕ್ಷಣಗಳ ಆತ್ಮನ ಲಕ್ಷಣಗಳು ಹೇಳ್ತಾರ ಆ ಆತ್ಮನ ಲಕ್ಷಣಗಳನ್ನು ಪುನಃ ನೆನಪು ಮಾಡ್ಕೋತ ನಾನು ಯಾರ ನೋಡ್ಕೋತ ಹೋಗು. ಯಾವುದು ನಾನಿದ್ರೊಳಗೆ ತತ್ವಮಸಿ ಮಹಾವಾಕ್ಯ ಅದ ನೀನಿದ್ದೆ ಅಂತ ಹೇಳ್ತೀವಿ. ಯಾವುದು ನಾನಿದ್ರೊಳಗೆ ಸುಮ್ಮನೆ ಕೂತಿದ್ದೆ ನಾನು, ಇದನ್ನು ನೋಡಾಕತ್ತಿದ್ದೆ ನಾನು, ಇದನ್ನು ತಿಳಿಯಾಕತ್ತಿದ್ದೆ ನಾನು. ಯಾವುದು ನಾನು? ಕಣ್ಣು ನಾನು, ಕಿವಿ ನಾನು, ಯಾವುದು ನಾನಿದ್ರೊಳಗೆ? ಯಾವುದು ನಾನಂತದ್ದೇ ಅದು ನಾನಲ್ಲ. ಯಾವುದು ನಾನು ಅಂತ ಐತಿ ಅದಕ್ಕೆಲ್ಲದಕ್ಕೂ ಆಶ್ರಯವಾಗೈತಿ. ಯಾವುದು ಇದು 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 ಅಂತೇಳಿ ಹೆಸರಿಟ್ಟು ಹೇಳಕ್ಕೆ ಬರಲ್ಲ ಅಂತದೈತಿ ಅದ ನೀನು. ಕೈ ಇದು ಕಾಲು ಅಂತ ಹೇಳ್ತೀನಿ. ಯಾವುದು ಇದು ಅಂತ ಗೊತ್ತಿಟ್ಟು ಹೇಳಕ್ಕೆ ಬರುತ್ತಲ್ಲ ಅದು ಯಾವುದೂ ನೀನಲ್ಲ. ಇದು ಶರೀರ, ಇದಕ್ಕೆ ಹೆಸರಿಟ್ಟಾರ, ಇದಕ್ಕೂ ಗೊತ್ತಿಟ್ಟು ಹೇಳಕ್ಕೆ ಬರ್ತೈತಿ. ಇದು ನೀನಲ್ಲ. ಇದು ಮನಸ್ಸು, ಇದ್ರ ಒಳಗೆ ವಿಕಾರಕತಿ ಕಲ್ಪನೆಗಳು ಬರ್ತಾವು, ಸಂಕಲ್ಪಗಳು ಹೇಳ್ತಾವು, ಅನೇಕ ಪ್ರಕಾರದ ವಿಕಲ್ಪಗಳಾಗ್ತಾವ. ಒಳಗೆ ರಾಗದ್ವೇಷಾದಿಗಳು ಹುಟ್ಕೊಂತಾವು. ಇಂಥ ಮನಸ್ಸು ನೀನನ, ಅದು ನೀನಲ್ಲ. ಇದೆಲ್ಲ ಲೆಕ್ಕಾಚಾರ ಹಾಕಿ ತಿಳಿತೈತಿ, ಇದನ್ನೆಲ್ಲ ಅರಿತೈತಿ. ಮನಸ್ಸಿನ ವಿಕಾರಗಳನ್ನು ತಿಳಿತೇನೆ ನಾನು ಅಂದ್ರೆ ಬುದ್ಧಿ ನೀನನು, ಬುದ್ಧಿನೂ ನೀನಲ್ಲ. ಯಾಕಂದ್ರೆ ಬುದ್ಧಿಯನ್ನು ನೋಡ್ತಕ್ಕಂಥದ್ದು ಬುದ್ಧಿಗೆ ಮಬ್ಬಾಗಿರ್ತತಿ, ಒಂದು ಚುರುಕಾಕತಿ, ಭಾಳ ಮಂದಾಗೈತಿ. ಉಪಾಯ ಯಾಕೆ ಏನು ವಿಚಾರ ಬರುವಲ್ಲ, ಏನು ವಿಚಾರನ ತಿಳಿವಲ್ಲಾಗೈತಿ. ಅದರಲ್ಲಿ ಮಂದತೆ ತೀಕ್ಷ್ಣತೆಯನ್ನು ಅದನ್ನೂ ಸತಿ ಕರಿತೀಯಲ್ಲ, ಅದೂ ನೀನಲ್ಲ. ನಾನು ಅಂತೇಳಿ ಅಜ್ಞಾನದಿಂದ ಏನು ಜೀವಾತ್ಮ ನಾನು, ಹುಟ್ಟವ ನಾನು, ಸಾಯ ಅಂತ ಅಜ್ಞಾನದಿಂದ ಕಲ್ಪನೆ ಮಾಡ್ಕೊಂಡು ಕೂತತ್ತಲ್ಲ, ಇದನ್ನೆಲ್ಲವನ್ನೂ ಸೇರಿಸಿ ನೀನನ್ನು ಮತ್ತೆ ಅದು ನೀನಲ್ಲ. ಎಲ್ಲದಕ್ಕೂ ಆಶ್ರಯ ಪದವಾಗಿರ್ತಕ್ಕಂಥದ್ದು, ಅದರ ಆಧಾರ ಮೇಲೆ ಎಲ್ಲವೂ ತೋರಾಕತ್ತಾವು. ಅದ ನೀನಂತ ತಿಳಿಬೇಕಂದ್ರೆ ಅದನ್ನು ಅನುಭವಿಸ್ಬೇಕಷ್ಟೆ. ಯಾಕಂದ್ರೆ ಅದು ಇದು ಅಂತ ತೋರ್ಸಕ್ಕೆ ಬರೋದಿಲ್ಲ. ಇವನ್ನೆಲ್ಲವನ್ನು ತೋರ್ಸಕ್ಕೆ ಬರ್ತಾವೆ. ಮನಸ್ಸನ್ನು ನೋಡ್ಕೊಂಡಿನ ಅಂತ ಹೇಳಕ್ಕೆ ಬರ್ತತಿ. ನಿನ್ನ ಬುದ್ಧಿ ಕೆಟ್ಟತಿ ಶುದ್ಧ ಮಾಡ್ಕೊಂಡು ಅಂತ ಹೇಳಕ್ಕೆ ಬರ್ತತಿ, ಬರೋದಿಲ್ಲ. ನಿನ್ನ ಯಾರು ಕೆಟ್ಟ ಬುದ್ಧಿ ಐತಿ, ಯಾರು ಚಲೋ ಬುದ್ಧಿ ಐತಿ ಗೊತ್ತಾಗತ್ತೆ. ಬುದ್ಧಿ ಸೂಕ್ಷ್ಮ ಐತಿ, ಆದ್ರೆ ಅವ್ನು ಕೆಟ್ಟ ಬುದ್ಧಿ ಅದ ಅಂದ್ಬಿಡಪ್ಪ ಹೇಳ್ತೀವಲ್ಲ. ಅಂದ್ರೆ ಇವೆಲ್ಲ ಕಾಣ್ತಾವೆ, ಎಲ್ಲ ತಿಳಿಯಾಕೆ ಬರ್ತಾವೆ. ಆದ್ರೆ ಒಂದನ್ನು ಮಾತ್ರ ಯಾರಿಗೂ ತಿಳಿಯಾಕೆ ಬರೋದು. ಎಂಥ ವಿದ್ವಾನದಾನ, ಬುದ್ಧಿವಂತದಾನ ಅಂದ್ರೂ ತಿಳಿಯಾಕೆ ಬರೋಣ. ಯಾಕಂದ್ರೆ ಅದು ತಿಳಿಯುವಂಥ ವಸ್ತು ಅಲ್ಲ. ಅದಕ್ಕಿಲ್ಲಿ ಆ ಮೊದಲನೇ ಮೆಟ್ಟಲನ್ನು ದಾಟೋದು ಬಹಳ ಕಠಿಣ ಆಗೈತೆ ನಮ್ಗೆ. ಯಾವುದು? ದೇಹನ ಅನ್ನೋ ಭಾವ. ಇದನ್ನು ದಾಟಿದೆ ಅಂದ್ರೆ ನೀ ಕಡೆ ಮೆಟ್ಟಲ್ನಾಗ ನಿಂತಿರ್ತಿ. ಇಷ್ಟು ಮಜಾ ಐತಿ. ಯಾಕಂದ್ರೆ ಇವೆಲ್ಲ ಅದರ ಆಧಾರ ಮೇಲೆ ಉಟ್ಕೊಂಡವು. ದೇಹ ನಾನಂದದ ಕೂಡಲೇ ಶುರು ಆಯ್ತು ಸಂಸಾರ. ದೇಹ ನಾನಂದ ಕೂಡಲೇ ನಂದು ಅಂತ ಶುರು ಆಯ್ತು. ನಾನಂತ ಶುರು ಆದ್ಮೇಲೆ ನಂದು ಅನ್ನೋದು ಶುರು ಆಗೈತಿ. ನಾನು ಅನ್ನೋದು ಇಲ್ಲ ಅಂದ್ರೆ ನಂದು ಅನ್ನೋದಿಲ್ಲ. ಅದಕ್ಕೆ ಇದನ್ನು ಕಳ್ಕೋಬೇಕಂದ್ರೆ ಬಹಳ ಕಠಿಣ. ಇದನ್ನು ವಿಚಾರದಿಂದ, ಸತತ ಚಿಂತನೆಯಿಂದ ಅಂತರಂಗದಲ್ಲಿ ಆ ಸದ್ವಸ್ತುವಿನ ಅನುಭವ ಶುರು ಆಗತ್ತೆ. ಯಾವಾಗ ಅನುಭವ ಶುರು ಆಕತ್ತಪ್ಪ, ಅನುಭವವನ್ನು ಹೆಂಗೆ ಮಾಡ್ಕೊಂಡು ಮನಸ್ಸಿನ ಚಂಚಲತೆ ಎಲ್ಲ ಶಾಂತಾಗಿದೆ. ಮತ್ತೊಂದು ವಿಚಾರ ಒಳಗೆ ಬಂದಿರಬಾರ್ದು. ಮನಸ್ಸು ಶಾಂತಾಗಿರ್ಬೇಕು, ಎಚ್ಚರ ಇರಬೇಕು. ನಿದ್ದೆ ತಿದ್ದಾಳ ಮನಸ್ಸು ಶಾಂತ ಇರಬೇಕು. ಆದ್ರೆ ಎಚ್ಚರ ಇರಬೇಕು. ಮತ್ತು ಚಟಾದಿಗಳ ದಾಸನ ಆದವಾಗ ಮದದೊಳಗೆ
ಮನಸ್ಸು ಶೂನ್ಯದಂಗೆ ಅನಿಸ್ತದೆ. ಚಟಾದಿಗಳನ್ನು ಮಾಡ್ತಾರಲ್ಲ, ಅಫೀಮು, ಗಾಂಜಾ, ಸಿಗರೇಟು, ಡ್ರಗ್ಸು, ಇವೆಲ್ಲ ಎದಕ್ಕೆ ಮಾಡ್ತಾರ? ದೇಹವನ್ನು ಮರ್ಯಾಕ. ದೇಹ ಮರೆತರ ಆರಾಮೈತಿ. ದೇಹವನ್ನು ಅರತು ಬಿಟ್ರೆ ದೇಹನ ಎಲ್ಲದಕ್ಕೂ ಈ ಮೂಲ ತೊಂದರೆಗೆ ಕಾರಣ ಆಗಿದೆ. ಈ ದೇಹನ ನೋಡ್ರಿ ನೀವು, ದೇಹ ಭಾವ ಬಿಟ್ಟು ಗಾಢ ನಿದ್ರೆ ಒಳಗೆ ಹೋದಾಗ ಎಷ್ಟು ಆರಾಮದಿ ನೋಡ್ರಿ. ಹಂಗೆ ಎಚ್ಚರಿದ್ದಾಗ ಈ ದೇಹ ಭಾವವನ್ನು ಬಿಟ್ಟು ಹಂಗೆ ಬಿಟ್ಟು ಇದ್ರ ಮ್ಯಾಲಿನ ಅಭಿಮಾನ ಮಮಕಾರವನ್ನು ಬಿಟ್ಟು ನೀವು ಉಳಿದೆ ಅಂದ್ರೆ ಆರಾಮದಿ. ಆದ್ರೆ ಇದನ್ನು ಬಿಡೋದು ಭಾಳ ಕಠಿಣ. ಕಲಿತು ಬಿಟ್ಟು ಇಷ್ಟು ದಿನ ಇದು ನಾನು ಅಂತೇಳಿ. ಮತ್ತು ಇಷ್ಟು ದಿನ ಏನು ಪ್ರಯತ್ನ ನಡೆದವಲ್ಲ, ಇದಕ್ಕೋಸ್ಕರ ನಡೆದವ, ನಿನಗೋಸ್ಕರ ಏನಿಲ್ಲ ಇಲ್ಲ. ಶರೀರ ಹುಟ್ಟಿ ಬಂದ ತಕ್ಷಣ ಇದ್ರ ಪಾಲನೆ ಪೋಷಣೆ ಶುರು ಆಯಿತು. ಹಂಗೆ ನಿಧಾನವಾಗಿ ಇದಕ್ಕೆ ಬೇಕು ಬೇಡಗಳನ್ನು ಪೂರೈಸಾಕ ಜೀವನ ನಡೆದೈತಿ. ಏನು ಬೇಕು ಅದನ್ನು ಪಡ್ಕೋಬೇಕಂತೇಳಿ, ಏನು ಬೇಡಾಗೈತೆ ಅದನ್ನು ದೂರ ಇಡಬೇಕಂತೇಳಿ, ರೋಗ ರುಚಿಗಳು ಬೇಡಾಗ್ಯಾವ ಅದನ್ನು ದೂರ ಇಡಬೇಕಾಗೈತಿ. ಇದಕ್ಕೆ ಪಂಚೇಂದ್ರಿಯಗಳಿಗೆ ವಿಷಯಗಳು ಬೇಕಾಗ್ಯಾವ ಅದನ್ನು ಪಡ್ಕೋಬೇಕಂತೇಳಿ. ಇಷ್ಟಕ್ಕೆ ಜೀವನ ನಡೆದೈತಿ ಹೊರತಾಗಿ ಇದನ್ನು ಬಿಟ್ಟು ಮತ್ತೊಂದು ಏನು ಜೀವನ? ಇದೇ ಜೀವನ, ಇದರೊಳಗೆ ಸಾರ್ಥಕತೆ ಐತೆ ಅಂತ ನಾವು ತಿಳ್ಕೊಂಡ್ಕೊಂತೇವೆ. ಈ ಜೀವನ ಇಷ್ಟು ಮಾಡಿದ್ರೆ ಸಾರ್ಥಕತೆ ಇಲ್ಲ ಇದ್ರ ಪಾಲನೆ ಆಯ್ತು, ಇದ್ರ ಪೋಷಣೆ ಆಯ್ತು, ಮುಂದೊಂದು ದಿನ ಕೆಟ್ಟ ಹೋಗ್ತೈತಲ್ಲ. ಮತ್ತೆ ಇಷ್ಟು ದಿನ ಸಮಯ ಕಳೆದು ವ್ಯರ್ಥನ ಆಯ್ತಲ್ಲ. ಇದು ಹುಟ್ಟಿದಾಗ ಇಷ್ಟು ದಿನ ಇದನ್ನ ನಡೆಸಿ ಮತ್ತೆ ಮುಂದೊಂದು ದಿನ ಕೆಟ್ಟ ಹೋಗ್ತೈತಿ. ಇದು ಸುಮ್ಮನೆ ವ್ಯರ್ಥನ ಅಲ್ಲ. ಮತ್ತೆ ಕೆಟ್ಟ ಹೋಗುವಂಥದ್ದು ಒಂದು ದಿನ. ಎಷ್ಟು ದಿನ ಪೋಷಣೆ ಮಾಡಿದ್ರಿ, ಎಷ್ಟು ದಿನ ಪಾಲನೆ ಮಾಡಿದ್ರಿ, ಏನು ಇದಕ್ಕೆ ರೋಗ ರುಜಿಗಳು ಬರಲಾರ್ದಂತ ಮೈ ತುಂಬ ವ್ಯಾಕ್ಸಿನ್ ಹಾಕ್ಸಿದ್ರೆ ಬರೋದು ಮತ್ತೊಂದು ಥರ ರೋಗ. ಮತ್ತು ಇದು ಎಂದೂ ಕೆಡಬಾರ್ದು ಅಂತೇಳಿ ಇದನ್ನೇನು ಪೋಷಣೆ ಮಾಡಿ ಇಡಕ್ಕೆ ಬರ್ತತಾನೆ. ಎಷ್ಟಷ್ಟು ವಿಜ್ಞಾನ ಮುಂದುವರೆದ್ರು ಸದ್ಯಕ್ಕೆ ಇದು ಕೆಡುವಂಥದ್ದು. ಯಾಕೆ? ಇದು ಶುದ್ಧ ವಸ್ತು ಅಲ್ಲ, ಅಶುದ್ಧ ಐತಿ. ಇದು ಕಲಬೆರಕೆ ಆಗೈತಿ. ಇದು ಕಲಬೆರಕೆ ಪದಾರ್ಥ ಬೇಕು ಕೆಡ್ತದೆ. ಉಳ್ಕಿದ್ದನ್ನು ಕೆಡ್ತಾವು, ಜಗತ್ತಿನ ವಸ್ತುಗಳು ಕೆಡುವುದಿಲ್ಲ ಅಂತಾರೆ. ಎಲ್ಲ ಕೆಡುವಂಥದ್ದು. ಆದ್ರೆ ಕಲಬೆರಕೆ ಹೆಂಗೆ ಹೆಚ್ಚಿಗೆ ಆಕೈತೆ ಹಂಗೆ ಲಗಾನ. ಹಂಗೆ ಇದು ಪಂಚವಾಯುಭೂತಗಳ ಕಲಬೆರಕೆ ಆಗಿದ್ದು. ಇದು ಕೆಡುವಂಥದ್ದು. ಯಾಕಂದ್ರೆ ಪಂಚವಾಯುಭೂತಗಳನ್ನು ಬದಲಾವಣೆ ಆಗುವುದು, ಇದು ಬದಲಾವಣೆ ಆಗ್ತೈತಿ. ಅದಕ್ಕೆ ಇದನ್ನು ಹೆಂಗೆ ಅನುಭವ ಮಾಡ್ಕೊಂತ ಹೋಗುದಪ್ಪ, ಇಷ್ಟು ಕಠಿಣ ಐತಲ್ಲ ಇದು. ಆ ಸದ್ವಸ್ತಿನ ಅನುಭವ ಮಾಡ್ಕೋಬೇಕಂದ್ರೆ ಅದ ನಾನಂತ ತಿಳ್ಕೊಂಡು ಅದ ಗಟ್ಟಿಯಾಗಿ ಉಳಿಬೇಕಂದ್ರೆ ಇಷ್ಟು ಕಠಿಣ ಐತಲ್ಲ. ಇದನ್ನು ಹೆಂಗೆ ಅನುಭವ ಮಾಡ್ಕೊಂಡು ಹೋಗೋದು? ಅಜ್ಞಾನದಿಂದ ಹುಟ್ಟಿದಂಥ ದೇಹವನ್ನು ಕಳ್ಕೊಂಡು ಇದರ ದಶೆಯಿಂದ ಹುಟ್ಟಿದಂಥ ನಾನು ಅಂತ ಮಿಥ್ಯಾ ನಾನನ್ನು ದಾಟಿಕೊಂಡು ಶುದ್ಧ ನಾಣ ಆಗ್ಬೇಕಂದ್ರೆ ಏನು ಮಾಡಬೇಕಪ್ಪ? ಮತ್ತೊಂದೇನು ಉಪಾಯ ಇಲ್ಲ. ಏನು ಸತತ ಚಿಂತನೆಗೆ ಮಾಡಕ್ಕಿಲ್ಲ, ನೀವು ಸತತ ಚಿಂತನೆಯನ್ನು ಮಾಡು. ಹೆಂಗೆ ಮಾಡಂದ್ರೆ ಮನಸ್ಸೇಚ್ಛೆ ಮಾಡು. ಆಗ್ತಾ ಇತ್ತ ಲಕ್ಷ್ಯ ಹೋಗಲ್ದಂಗೆ ಚಿತ್ತವನ್ನು ಇತ್ತಾಗ ಕೊಟ್ಟು ಲಕ್ಷ್ಯ ಕೊಟ್ಟು ಮಾಡಲಿ. ಇದನ್ನು ಅಂತರಂಗದೊಳಗೆ ಹೆಂಗೆ ತುಂಬ್ಕೋಬೇಕಂದ್ರೆ ಜಗತ್ತಿನ ಎಲ್ಲ ವಿಷಯಗಳು ಏನು ತುಂಬ್ಕೊಂಡು ಕುಂತಿಯಲ್ಲ ಅಂತರಂಗದೊಳಗೆ ಬಡದು ಹೊರಗೆ ಹೋಗಿರ್ಬೇಕು ನೋಡು. ಏನು ಮೋಹ ತುಂಬ್ಕೊಂಡು ಕುಂತಿಯಲ್ಲ ಜಗದೊಳಗೆ ವಿಷಯಗಳ ಮೇಲೆ, ಇವೆಲ್ಲ ಹೊರಗೆ ಹೋಗಿರ್ಬೇಕು. ಹಂಗೆ ಇದನ್ನು ನೆನಿ ಪುನಃ ನೆನಪು ಮಾಡ್ಕೋ. ನೆನೆದ ಇದನ್ನ ನೆನೆದ ಅನನ್ಯವಾದ ಭಕ್ತಿ ಭಾವದಿಂದ ನಡೆಯುದು, ಶ್ರದ್ಧಾದಿಂದ ನಡೆಯುದು. ಹಂಗೆ ಈ ದೇಹಕ್ಕೂ ಒಂದಿಷ್ಟು ಕೆಲಸ ಕೊಡು. ಶ್ರದ್ಧಾದಿಂದ ಸೇವಾ ಸತ್ಕರ್ಮಗಳಿಗೆ ತೊಡಗಿಸಿದನ. ಸುಮ್ಮ ಕುಂದ್ರಿಸಿರಿ ಕೆಟ್ಟ ಹೋಗ್ತೈತಿ. ಏನ ಶ್ರದ್ಧಾದಿಂದ ನೀನು ಈ ಶರೀರವನ್ನು ತೆಯ್ತಿಯಲ್ಲ, ಅಲ್ಲಿ ಜ್ಞಾನ ಉದಯ ಆಗ್ತದೆ. ಅದಕ್ಕೆ ಇಲ್ಲಿ ಶ್ರದ್ಧಾದಿಂದ ಅಚಲವಾದ ನಂಬಿಕೆಯಿಂದ ಈ ಶರೀರವನ್ನು ದಂಡಿಸು. ಎದಕ್ಕಾಗಿ? ಇನ್ನೊಬ್ಬರಿಗೆ ಸೇವಾ ಮಾಡ, ಸ್ವಾರ್ಥಕ್ಕಾಗಿ ಅಲ್ಲ. ನಿತ್ಯ ಇದನ್ನು ದಂಡಿಸ್ತೇವೆ ಸ್ವಾರ್ಥಕ್ಕಾಗಿ, ವಿಷಯಗಳನ್ನು ಪಡೆಯಕ್ಕೆ. ಅದರಲ್ಲಿ ಸಾರ್ಥಕತೆ ಇಲ್ಲ.
ಅದು ಜೀವನ ಮತ್ತೆ ವ್ಯರ್ಥನ ಆಗ್ತೈತಲ್ಲ. ಯಾಕಂದ್ರೆ ನೀನು ಏನು ಪ್ರಯತ್ನ ಮಾಡಕತ್ತಿಯಲ್ಲ ಈ ಶರೀರಕ್ಕೋಸ್ಕರ ಮಾಡಕತ್ತಿ, ಈ ಶರೀರಕ್ಕೋಸ್ಕರ ಎಲ್ಲ ಮಾಡಕತ್ತಿ, ಇದ್ರ ದಶೆಯಿಂದನ ಮಾಡಕತ್ತಿ. ಜಗತ್ತಿನ ಎಲ್ಲಾದ್ರ ಮೇಲಿನ ಪ್ರೀತಿ ಎದಕ್ಕೈತೆ ಅಂದ್ರೆ ಇದ್ರ ದಶೆಯಿಂದನ ಐತಿ. ಅದಕ್ಕೆ ಈ ಏನು ಕರ್ಮಗಳನ್ನು ಮಾಡ್ತೀರಿ ಇದ್ರ ದಶೆಯಿಂದ ಏನು ಮಾಡ್ತೀಯಲ್ಲ ಅವು ಸುಮ್ಮನೆ ವ್ಯರ್ಥನ ಆಗ್ತಾವ. ಅದಕ್ಕೆ ಇದ್ರ ದಶೆಯಿಂದ ಮಾಡಬಾರ್ದು, ಇದಕ್ಕೋಸ್ಕರ ಮಾಡಕ್ಕೆ ಹೋಗ್ಬಾರ್ದು, ಪರಹಿತಕ್ಕಾಗಿ ಮಾಡ. ಹಂಗೆ ಮಾಡಿದ್ದಾದ್ರೆ ಈ ಜ್ಞಾನ ಘಟಿಸಕ್ಕೆ ಶುರುವಾಗ್ತದೆ. ಶ್ರದ್ಧಾದಿಂದ ಅಚಲವಾದ ನಂಬಿಕೆಯಿಂದ ಈ ರೀತಿಯಾಗಿ ನೀನು ನಿತ್ಯ ಚಿಂತನೆ ಮಾಡ್ಕೊಂತ ಈ ಶರೀರವನ್ನು ಹಿಂಗೆ ಉಪಯೋಗ ಮಾಡ್ಕೊಂತ ಹೋಗಿದ್ದಾದ್ರೆ ಅಂತರಂಗದಲ್ಲಿ ಜ್ಞಾನ ಘಟಿಸ್ತದೆ. ಅದು ಮರ್ತಂಗ ಅನ್ಸತ್ತಿಗಷ್ಟೆ. ಯಾಕೆ ಮರ್ತಂಗ ಅನ್ಸತ್ತೆ ಅಂದ್ರೆ ಇದ್ರದ್ದು ಚಿಂತನೆ ಹೆಚ್ಚಿಗೆ ಆಗೈತಿ. ಜೀವನ ಪರ್ಯಂತ ಎದ್ರದ್ದು ನಡುತ್ತೆ, ಇದ್ರದ್ದು ಚಿಂತನೆ ನಡುತ್ತಲ್ಲ, ಈ ಶರೀರದ ಚಿಂತನೆ ನಡುತ್ತಲ್ಲ ಎಲ್ಲ. ಅದಕ್ಕೆ ಇದ್ರ ಚಿಂತನೆಯನ್ನು ಹಿಡಿದ್ರಿಂದ ಆ ಸದ್ವಸ್ತು ನೆನಪ ಆಗೋಲ್ಲ. ಎಷ್ಟು ಮರ್ತೇವೆ ಅಂದ್ರೆ ನಾವು ಯಾರನ್ನೋದು ನಾವು ಮರ್ತು ಬಿಡ್ತೇವೆ. ಯಾರ ಇನ್ನೊಬ್ರಿಗೆ ಹೆಸರಿಟ್ಟು ಇದು ನೀನು ಅಂತ ಹೇಳ್ಕೊಂತ ಬಂದಿದ್ದ ಅದೇ ಗಟ್ಟಿ ಹಾಕುಂತದ್ದು. ನಾವು ಹಳೆ ತಿರುಗಿ ವಿಚಾರ ಮಾಡಿ ನೋಡಿ ಇಲ್ಲ, ಅವ್ರು ಹೇಳಿದ್ರೆ ನಾನು ಹೌದಲ್ದು. ಮೊದಲು ಸಾಣದಿತ್ತು, ನಿಧಾನ ಬೆಳಿತಿದ್ವು, ದೊಡ್ಡದಾಗ್ತಿ, ಮುಪ್ಪ ಬರ್ತೈತಿ, ಮತ್ತೆ ಹೋಗ್ತೈತಿ. ನಾನು ಮಾತ್ರ ಹಂಗದೇನಲ್ಲ, ಇದು ನೋಡ್ಕೊಂತ ಮೊದಲು ಜಗತ್ತಿನ ಜ್ಞಾನ ಇರಲಿಲ್ಲ. ಬುದ್ಧಿ ಸರಿ ತಪ್ಪು ಅನ್ನೋದು ಯಾವುದೂ ಗೊತ್ತಿದ್ದಿಲ್ಲ. ದೊಡ್ಡದು ಸಾಣದು ಅನ್ನೋದು ಯಾವುದೋ ವಿಚಾರ ಇರಲಿಲ್ಲ. ನಿಧಾನವಾಗಿ ಕಲಿತಿದೆಯಲ್ಲ. ಮನಸ್ಸಿನೊಳಗೆ ಅಹಂಕಾರ ಮಮಕಾರಗಳಿರಲಿಲ್ಲ, ರಾಗ ದ್ವೇಷಾದಿಗಳಿರಲಿಲ್ಲ. ನಿಧಾನವಾಗಿ ಬೆಳ್ಕೊಂತ ಹೋದವು ಇವೆಲ್ಲ. ಎದುರು ದಶೆಯಿಂದ ಆದವು, ಎದಕ್ಕೋಸ್ಕರ ಆದವು ಇವೆಲ್ಲ? ಈ ಶರೀರ ನಾನು ತಿಳ್ಕೊಂಡಿದ್ರಿಂದ ಶುರು ಆದವು ಇವೆಲ್ಲ. ಶರೀರ ಅಂತ ತಿಳ್ಕೊಂಡಿದ್ರಿಂದ ಗಂಡು ಹೆಣ್ಣು ಆದಿ. ಈ ಶರೀರನ ನಾನು ತಿಳ್ಕೊಂಡಿದ್ರಿಂದ ಇದ್ರಾಗ ಏನು ಪಡ್ಕೊಂಡಿಯಲ್ಲ ಅದು ನಂದು ಅಂತ ಹಚ್ಕೊಂಡು ಕೂತಿ, ಅದರ ಮೇಲೆ ಅಭಿಮಾನ ಬೆಳ್ಕೊಂತಿ. ಅವನ್ನೆಲ್ಲ ಏನು ಕೆಟ್ಟು ಹೋಗುವಂಥ ವಸ್ತುಗಳನ್ನ ಅವನ್ನ ಇಟ್ಕೊಂಡು ನಾ ದೊಡ್ಡವ, ನಾ ಸಣ್ಣವ, ನಾ ಶ್ರೀಮಂತ, ನಾ ವಿದ್ಯಾವಂತ, ನಾ ಬುದ್ಧಿವಂತ, ಇವೆಲ್ಲ ಪದವಿ ಪಟ್ಟಗಳು ಏನದಾವಲ್ಲ ಇವ್ಯಾವೂ ಶಾಶ್ವತವಲ್ಲ. ಇದಕ್ಕೆ ಯಾವುದಕ್ಕೂ ಮಹತ್ವನೇ ಇಲ್ಲ. ಎಲ್ಲಿ ಎಷ್ಟು ದಿನಗಳದ್ದು ಇವೆಲ್ಲ ಆಟ, ಎಷ್ಟು ದಿನದ ಆಟ ಇವೆಲ್ಲ? ಈ ಶರೀರ ಬಂದ ಮೇಲೆ ಶುರು ಆಗೈತಿ, ಶರೀರ ಹೋಗ್ತಾನೆ ಹೋಗ್ಬಿಡ್ತೈತಿ. ಇಲ್ಲಿ ಈ ಭಾಳಷ್ಟು ವಿದ್ಯೆ ಕಲ್ತಿದ್ದರೆ ಏನು ಬರ್ತೈತೆ ನಿಮ್ಮಲ್ಲಿ? ಭಾಳಷ್ಟು ಗಳಿಸಿಟ್ಟಿದ್ದು ಏನು, ನಾನು ದೊಡ್ಡ ಯೂನಿವರ್ಸಿಟಿದು ವೈಸ್ ಚಾನ್ಸಲರ್ ಇದ್ದೆ, ನಾನು ಬರ್ತೈತೆ ನೀನು ಜೋಡಿ? ಅದು ಯಾವುದೂ ಬರೋದಿಲ್ಲ. ನೀನು ಜಗತ್ತಿನ ಅಧಿಪತಿ ಆದರೂ ಸದ್ಯಕ್ಕೆ ಯಾವುದೂ ಬರೋದು, ಯಾವುದೂ ನಿನ್ನ ಆಜ್ಞೆ ಅಂತ ನೀಡಿದಿಲ್ಲ. ಜಗತ್ತಿನ ನೀ ಆಳಿರ್ಬೋದು, ಆದರೆ ನಿನ್ನ ಆಜ್ಞೆ ಅಂತ ಇಲ್ಲಿ ಯಾವುದೂ ನೀಡಿದಿಲ್ಲ. ಅದಕ್ಕೆ ನೀನು ಸತ್ಯವನ್ನು ತಿಳ್ಕೊ. ನೀನು ಏನು ತಿಳ್ಕೊಂಡು ಕೂತಿಯಲ್ಲ ಅದು ನೀನಲ್ಲ. ನೀನು ನಿಜವಾದ ನಿನ್ನ ತಿಳ್ಕೊಂಡೆ, ನೀನು ಯಾರನ್ನು ತಿಳ್ಕೊಂಡೆ ಅಂದರೆ ಜಗತ್ತು ನಿನ್ನ ಆಜ್ಞೆ ಅಂತ ನೀಡಿದೆ. ಅದ್ರಾಗ ಏನು ಸಂಶಯನೇ ಬೇಡ. ಯಾಕಂದರೆ ಜಗತ್ತು ಇದು ಆಗಿದ್ದು ಪಂಚವಾಯುಭೂತಗಳಿಂದ. ಆ ಪಂಚವಾಯುಭೂತಗಳು ನಿನ್ನ ಆಜ್ಞೆಗಾಗಿ ಕಾಕೊಂತ ಕುಂದಿರ್ತಾವ. ಅದಕ್ಕೆ ಯಾಕಂದ್ರೆ ಆ ಪಂಚವಾಯುಭೂತಗಳನ್ನು ಮೀರಿ ನೀನು ಅದರ ಹಂಗೂ ನಿನಗಿಲ್ಲ. ಅವು ನಿನ್ನನ್ನು ಸೋಕಿಸಲಾರವು, ನಿನ್ನನ್ನು ಬಂಧಿಸಲಾರವು, ನಿನ್ನ ಸಮೀಪಕ್ಕೂ ಸುಳಿಯಲಾರವು. ಅಂಥ ಒಂದು ಸರ್ವಶಕ್ತನಾದ ನೀನು ಆತ್ಮನ ನೀನು ಎದುರಿಸೋದಕ್ಕೆ ಅಜ್ಞಾನವಶಾತ್ ಏನಾಗೈತಿ? ದೇಹ ಭಾವನ ಕುಂತು. ಅದಕ್ಕೆ ಈ ದೇಹ ಭಾವನ ಕಳ್ಕೊಳೋದು ಭಾಳ ಕಠಿಣ ಐತಿ. ಎಂತೆಂಥ ವಿದ್ವಾನರಿಗೂ ಇದು ಕಠಿಣ. ಯಾಕಂದ್ರೆ ಅಪರೋಕ್ಷ ಅನುಭೂತಿ ಪಡೆಯೋದೈತಲ್ಲ, ಸಾಧನ ಭಾಳ ಬೇಕಾಗ್ತದೆ. ಪರೋಕ್ಷವಾದ ಜ್ಞಾನವನ್ನು ಪಡ್ಕೊಳಕ್ಕೆ ಭಾಳ ಸಮಯ ಹಿಡಿದಿಲ್ಲ. ಬುದ್ಧಿ ತೀಕ್ಷ್ಣಿತ್ತು ಅಂದರೆ ಭಾಳ ಲಗಾನ ಹಿಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಚತುರ್ಮತಿಗಳಾದವರು ಇದನ್ನೆಲ್ಲ ಹಿಡ್ಕೊಂಡು ನಾವು ಬಲ್ಲವರಾಗ್ಯವ್ರಿ, ನಾವು ತಿಳಿದೇವ್ರಿ ಅಂತ ಹಿಂಗೆ ತಿಳ್ಕೊಂಡು ಅಪರೋಕ್ಷ ಅನುಭೂತಿಯನ್ನು ಪಡೆದ ಮರೆತು ಬಿಡ್ತಾರೆ.
ಈ ಜ್ಞಾನದ ಹೆಸರ ಮೇಲೆ ಅಪರೋಕ್ಷ ಜ್ಞಾನವನ್ನು ಪಡೆಯೋದನ್ನು ಮರೆತು ಬಿಡ್ತಾರೆ. ಪರೋಕ್ಷ ಜ್ಞಾನದ ಹೆಸರ ಮೇಲೆ ಋಷಿಮುನಿಗಳು, ವಿದ್ವಾಣರು, ಯಾರು ಜೀವನ ಮುಕ್ತರು ಏನು ಹೇಳಿ ಹೋಗ್ಯಾರಲ್ಲ, ಅವನ ನಾಲ್ಕು ವಾಕ್ಯವನ್ನು ಕಲ್ಕೊಂಡು ಅದನ್ನು ಹೇಳ್ಕೊಂತ ಅದನ್ನು ಕೇಳ್ಕೊಂತಾರೆ. ನಾ ಬಲವರಾಗಿ ಅಂತ ತಿಳ್ಕೊಂತಾರೆ. ಹಿಂಗಿದು ಯಾಮಾರಿಸ್ತೈತಿ. ಇದು ಹೆಂಗೆ ಯಾಮಾರಿಸ್ತಂದ್ರೆ ಪ್ರತಿ ಹಂತದೊಳಗೂ ನಿಮಗೆ ದಾರಿ ತಪ್ಪಿಸ್ತೈತಿ. ಇದು ವಿಷಯಗಳ ಮೇಲೆ ಮೋಹ ಹೆಚ್ಚಿಗೆ ಆದವಾಗ ಇದ್ರಾಗ ಸುಖ ಐತಲ್ಲ, ಅಲ್ಲೇನೈತಿ, ಮಠದಾಗ ಏನೈತಿ, ಗುಡಿಯಾಗ ಏನೈತಿ, ದೇವ್ರ ಹತ್ತಿರ ಏನೈತಿ, ಅಲ್ಲೇನೈತಿ, ಹೋಗ್ತಾರ, ಕುಂದಿರ್ತಾರ, ಬರ್ತಾರ. ಇಲ್ಲಿ ಬಾಳೆ ಮಾಡಿದ್ರೆ ಬಾಳೆ ಆಗ್ತದೆ. ನೆಟ್ಟು ಬೆಳಿಬೋದು, ನೆಟ್ ಗಳಿಸ್ಬೋದು, ನೆಟ್ ಮಾಡ್ಬೋದು. ಇದು ಕರು ಮಾಡಿದ ಭಗವಂತನ ಸೇವೆ ಅಲ್ಲಪ್ಪ. ಹಿಂಗೆ ಹೆಂಗೆ ದಾರಿ ತಪ್ಪಿಸ್ತೈತಿ, ಯಾರ್ಯಾರಿಗೆ ಹೆಂಗೆ ದಾರಿ ತಪ್ಪಿಸ್ತೈತಿ ಗೊತ್ತಿಲ್ಲ. ಇಲ್ಲಿ ಮಾಡಾಕತ್ತೀನಲ್ಲನಪ್ಪ, ಅದನ್ನು ಮಾಡ್ಕೊಂತ ಜನ್ಮ ಬಂದಿ ನೀನು. ಅದನ್ನು ಮಾಡಿದ್ರೆ ಜ್ಞಾನ ಆಗುದಿಲ್ಲ. ಹಂಗೆ ಜ್ಞಾನ ಗಿಡಿಸ್ಬೇಕಾಯ್ತು, ಕತ್ತಿ ಗಿಡಿಸ್ಬೇಕಾಯ್ತು, ಜೀವನ ಪರ್ಯಂತ ಹೊತ್ಕೊಂಡೇ ಇಡ್ತೈತೆ. ಮನುಷ್ಯ ಜನ್ಮಕ್ಕೆ ಬಂದಾಗ ಅದು ವಿವೇಕ ಐತಲ್ಲ, ಅದನ್ನು ಉಪಯೋಗ ಮಾಡ್ಕೊಳ್ಳೋದು. ಕತ್ತಿ ಹಂಗೆ ನೀ ಜೀವನ ಪರ್ಯಂತ ಅಡ್ಡಾಡಿ ಬಿಟ್ಟೆ ಅಂದ್ರೆ ಕರ್ಮವನ್ನು ಮಾಡ್ತೀನಿ ನಾನು ಅಂತೇಳಿ ಬರೀ ತಿಕ್ಕುದು ತುಳಿದ್ರಾಗ ಜೀವನ ಕಳೆದವ್ರೆ. ಅರ್ಥ ಜ್ಞಾನವನ್ನು ಮಾಡ್ಕೋ. ಮಡಿ, ಮೈಲಿಗೆ, ಪೂಜೆ, ಪುನಸ್ಕಾರ, ಯಜ್ಞ, ಹವನ ಎಷ್ಟಕ್ಕೆ ಸೀಮಿತವು? ಸುತ್ತಮುತ್ತಲಿನ ಪರಿಸರ ಸ್ವಚ್ಛ ಇರಬೇಕು, ಮನುಷ್ಯಗೆ ಆಹ್ಲಾದಕರವಾಗಿರಬೇಕು, ಚಿಂತನೆಗೆ ಅನುಕೂಲ ಆಗಿರಬೇಕು. ಅಷ್ಟಕ್ಕಷ್ಟ ಸೀಮಿತವು. ನೀ ಚಿಂತನೆ ಮಾಡೋದು ಬಿಟ್ಟು ಬರೀ ಇದನ್ನ ಮಾಡ್ಕೊಂತ ಕೂತಂದ್ರೆ ಎಷ್ಟು ಜನಮಾರು ಮಾಡಿದ್ರೆ ಏನಾಗೋದೈತಿ? ಒಳಗೆ ಜ್ಞಾನ ಗಳಿಸೋದಿಲ್ಲ. ಮತ್ತೇನಾಕತಿ ಅಂದ್ರೆ ನಿಧಾನವಾಗಿ ಇದ್ರ ಮೇಲೆ ಮೋಹ ಹೆಚ್ಚಿಗೆ ಹಾಕೋತ ಹೋಗ್ತತಿ. ಮತ್ತಿದ್ರಿಂದ ಅಹಂಕಾರ ಬೆಳಿತೈತಿ. ನಾ ಇಷ್ಟು ವರ್ಷ ಯಜ್ಞ ಮಾಡೇನಿ, ಇಷ್ಟು ವರ್ಷ ಪೂಜೆ ಮಾಡೇನಿ. ಇದರ ಮೇಲಿನ ಮೋಹ ಮಮಕಾರವನ್ನು ಬಿಡೋದು ಬಹಳ ಕಠಿಣ ಆಕತಿ. ಇದರಿಂದ ಅಹಂಕಾರ ಒಳಗೆ ಒಂದು ಸೇರ್ಕೊಂತತಿ. ಈ ಅಹಂಕಾರ ಎಂಥವ್ರಿಗೂ ಬಿಟ್ಟಿಲ್ಲ. ಇದು ಅತ್ಯಂತ ಏನು ತಿಳಿದಂತ ಇದನ್ನ ಅಂದ್ರೂ ಅವಗೂ ಅಹಂಕಾರ ಸೇರ್ಕೊಂಡಿರ್ತದೆ. ಯಾರ್ಯಾರಿಗೆ ಯಾವ್ಯಾವ ಅಹಂಕಾರ ಸೇರ್ಕೊಂಡ್ರು ಗೊತ್ತಾಗೋದು. ಆ ಅಹಂಕಾರ ಮಮಕಾರಗಳು ಏನ್ ಮಾಡ್ತಾವು? ಇವ ಬಂಧನಕ್ಕೆ ಕಾರಣ ಆಯ್ತು. ಇವನ್ನ ಕಳ್ಕೊಳೋದೈತಲ್ಲ, ನಿತ್ಯ ಚಿಂತನೆ ಮಾಡ್ಕೊಂತ ಹೋದಾಗ ನಮ್ಮಲ್ಲಿದ್ದಂಥ ದೋಷಗಳು ಗೊತ್ತಾಗ್ತವೆ. ಆ ದೋಷಗಳಿಗೆ ಪರಿಹಾರವನ್ನು ಹುಡುಕುವಂತ ಸದ್ಗುರುವಿನ ಸಂಘದಾಗಿರೋದ ಜೀವನ. ಆ ದೋಷಗಳನ್ನ ಸ್ವಚ್ಛ ಮಾಡ್ಕೊಂತ 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 ಬಂದ್ಬಿಟ್ಟವು ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ. ಏನ್ ಬೇಕಂತ ಮಾಡಕತ್ತಿಲ್ಲ ನೀನು. ಹಿಂದೆ ಜನ್ಮದ ಸಂಸ್ಕಾರ ಬಲದಿಂದ ಇವೆಲ್ಲ ನಡೆದಾವು. ಇಂಥ ಸಂಕಲ್ಪಗಳು ಬರ್ತಾವೆ ನಿನ್ನೊಳಗೆ, ಇಂಥ ವಿಕಲ್ಪಗಳು ಬರ್ತಾವು, ಇಂಥ ಆಲೋಚನೆಗಳು ಬರ್ತಾವು. ನಾ ಬ್ಯಾಡ ಅಂದ್ರೆ ಬರ್ತಾವು. ಜನ್ಮ ಜನ್ಮಾಂತರ ಸಂಸ್ಕಾರ ಬಲದಿಂದ ಬಂದು ಸೇರ್ಕೊಂಡಾವ. ಈಗ ಅದನ್ನು ಹೊಡೆದು ಹಾಕಿ ನಿಲ್ಲುವುದೇ ಈಗಿನ ಜನ್ಮದ ಕರ್ತವ್ಯ. ಮನುಷ್ಯ ಜನ್ಮ ಅರ್ಥ ಬಂದತಿ. ಇವನ್ನೆಲ್ಲ ತುಂಡರಿಸಿ ತೆಗೆದು ಹಾಕಿ ಅದು ಒಂದೇ ಗುರಿ ನಿನಗೆ. ಅದನ್ನು ದೇಹ ಭಾವವನ್ನು ಕಳ್ಕೊಂಡು ಯಾವ್ದಿಷ್ಟು ದಿನ ನಾನು 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 ಅಂತ ತಿಳ್ಕೊಂಡು ಕೂತಿಯಲ್ಲ, ಅದು ನೀನಲ್ಲ. ಈ ಸತ್ಯವನ್ನು ತಿಳ್ಕೊಳಕ ಸತತ ಪ್ರಯತ್ನ. ಅದಕ್ಕೆ ಆ ಸದ್ವಸ್ತುವಿನ ಕುರಿತು ಚಿಂತನೆ ಮಾಡೋದಂದ್ರೆ ಏನಪ್ಪ? ಅಸದ್ ವಸ್ತುವಿನ ಕುರಿತು ತಿಳ್ಕೋತ ಅದ್ರ ಮೇಲೆ ಮೋಹನ್ ಬಿಟ್ಕೋತ ಹೋಗುದು. ಸದ್ವಸ್ತುವಿನ ಕುರಿತು ಚಿಂತನೆ ಮಾಡಕ್ ಬರೋದಿಲ್ಲ. ಯಾಕೆ? ಸದ್ವಸ್ತುಗ ಲಕ್ಷಣಗಳೇ ಇಲ್ಲ, ನಿರ್ಗುಣ. ಅದ್ರ ಕುರಿತು ಚಿಂತನೆ ಏನಂತ ಮಾಡೋ? ಬೈಲಿಗೆ ಬೈಲು, ಮಹಾಬೈಲು. ಅದನ್ನ ನೋಡ್ಬೇಕಂತ ಎಲ್ಲರೂ ಹೋಗ್ಬೇಕತ್ತೆ. ಮತ್ತದನ್ನ ಹೊಲಸ್ಕೋಬೇಕಂತ ಬೆತ್ತ ಬೇರೆ ಊರಿಗೆ ಹೋಗುದೈತೆ. ಎಲ್ಲ ಕಡೆ ಇರುವಂಥದ್ದು. ಅದನ್ನು ಸಂತೋಷಗೊಳಿಸಕ್ಕೆ ಏನಾರ ಮಾಡ್ಬೇಕಾಗತ್ತೆ. ಏನಿಲ್ಲ. ಯಾವ ಅಜ್ಞಾನದಿಂದ ನೀ ನಾನು ತಿಳ್ಕೊಂಡು ಕುಂತಿಯಲ್ಲ, ಇದ್ರ ಮೇಲಿನ ಮೋಹವನ್ನು ಬಿಡಕ್ಕೆ ಪ್ರಯತ್ನ ಮಾಡ. ಅದು ಯಾವಾಗಲೂ ಇದ್ದಿದ್ದೈತಿ. ನೀ ತಿಳಿದಾಗ ಇರ್ತದಂತ ತಿಳ್ಕೊಬೇಡ. ನೀ ತಿಳಿದೇ ಇರಲಿ, ಅನುಭವಕ್ಕೆ ಬರಲಿ, ಬರದೇ ಇರಲಿ, ನಿನಗೆ ಅದು ಮಾತ್ರ ಐತೆ. ಅದು ಇಲ್ಲಾಂದ್ರೆ ಜಗತ್ತಿನ ಆಟನೇ ಇಲ್ಲ. ನಿನ್ನೊಳಗೂ ಐತೆ, ಅದು ನಡೆಸಾಕತ್ತತಿ ನೀನು.
ಈ ಮನಬುದ್ಧಿಯಾದಿಗಳು ಹೊರಗೆ ಬಿದ್ದಾವು, ಅದ್ರ ಕಡೆ ಲಕ್ಷ್ಯ ಇಲ್ಲ, ಅದಕ್ಕೆ ನಿನ್ಗೆ ಅನುಭವ ಬರುವಲ್ಲ. ಆ ಕಡೆ ಲಕ್ಷ್ಯ ಕೊಟ್ಟು ನೋಡಿ, ಸ್ವಲ್ಪ ಅನುಭವ ಬರಕ್ಕೆ. ನಮ್ಮ ಲಕ್ಷ್ಯ ಬರೀ ಹೊರಮುಖ ಐತಿ, ಒಳಗಿದ್ದಂಥ ಸದ್ವಸ್ತನ್ನು ಮರೆತು ಬಿಡ್ತೇವೆ. ಅದೇನಂತಾರಲ್ಲ, ಬಗಲ ಕೂಸಿಟ್ಕೊಂಡು ಹಂಗಾಗೈತಿ. ಲಕ್ಷ್ಯ ಇಲ್ಲ ನಮಗೆ. ನಮ್ಮೊಳಗೆ ಅಗಾಧವಾದ ಆನಂದ ಐತಿ. ಜಗತ್ತಿನೊಳಗೆ ಸುಖಕ್ಕಾಗಿ ಭಿಕ್ಷೆ ಬೇಡ್ಕೋತ ಅಡ್ಡಾಡ್ತೇವೆ. ಇದನ್ನೆಲ್ಲವನ್ನು ಮರೆತು ಬಿಟ್ಟು ಕುಂತು ನೋಡು, ಆರಾಮ ಆನಂದನ ಆನಂದ ಐತಿ. ಪಡೆಯಬೇಕೆನ್ನೋ ಆಸೆ ಇಲ್ಲ, ಬಿಡಬೇಕೆನ್ನೋ ಹಂಬಲನೂ ಇಲ್ಲ. ಮನಸ್ಸು ಶಾಂತ ನಿರಾಳ, ಎಷ್ಟು ಆನಂದ ಐತಿ. ನೀನು ಆನಂದ ಸಮುದ್ರನ ಇದಿ, ಆನಂದ ಸಾಗರನ ನೀನದಿ. ಆದರೂ ಒಂದು ಹನಿ ಸುಖಕ್ಕಾಗಿ ಅಲ್ಲಿ ಭಿಕ್ಷೆ ಬಿಡ್ಕೋತ ಅಡ್ಡಾಡಕ್ಕೆ. ನೀನು ಸ್ವಲ್ಪ ಕೊಡಪ್ಪ, ನೀನು ಸ್ವಲ್ಪ ಕೊಡಪ್ಪ ಅಂತ ಶಬ್ದದೊಳಗೆ, ಸ್ಪರ್ಶದೊಳಗೆ, ರೂಪದೊಳಗೆ, ರಸದೊಳಗೆ, ಗಂಧದೊಳಗೆ ಎಷ್ಟು ಜನ್ಮ ತಿರುಗಿವೆ ಏನು, ಎಷ್ಟು ಜನ್ಮ ಕಳೆದೆ ಏನು. ಉಣ್ಣೋದು, ಉಡುದು, ತೊಡುದು ಈಗ ಮಾಡ್ಕೋತ ಬಂದಿಲ್ಲ. ಇಷ್ಟು ದಿನ ಮಾಡ್ಕೋತ ಬಂದಿ. ಉಣ್ಣಾಕ ಪ್ರಯತ್ನ ಮಾಡಿ, ಉಡಾಕ ಪ್ರಯತ್ನ ಮಾಡಿ, ಎದುರೋದ್ರೊಳಗೆ ಚಂದ ನೋಡ್ಬೇಕಂತ ಪ್ರಯತ್ನ ಮಾಡಿ, ಎದುರೋದ್ರೊಳಗೆ ಆನಂದ ಹೊಂದಬೇಕಂತ ಪ್ರಯತ್ನ ಮಾಡಿ, ಎಲ್ಲರೂ ಮತ್ತೆ ಸಾಕಾಗಿ ಬಿಟ್ಟೆ ಅವನು. ಮತ್ತು ಮೊದಲನೇ ದಿನ ಅದರೊಳಗೆ ಪ್ರಯತ್ನ ಹೇಳುತ್ತೆ. ಅಜ್ಞಾನ ಅಂತ ಇದಕ್ಕೆ ಅಂತ. ಯಾಕಂದ್ರೆ ಜ್ಞಾನ ಘಟಿಸಿಲ್ಲ, ಅನುಭವಕ್ಕೆ ನಿಂತಿಲ್ಲ, ವಿಚಾರ ಮಾಡಿಲ್ಲ, ಹೊಳ್ಳಿ ನೀವು ನೋಡಿಲ್ಲ. ಅದಕ್ಕೆ ನಿನ್ನೊಳಗೆ ನೀನು ಹೊಳ್ಳಿ ತಿರುಗಿ ನಿಂತು ನೋಡೋದು. ಈ ಸುಸಮಯ ಏನಪ್ಪ ಅಂದ್ರೆ ಹೊರಗೆ ಹುಡುಕುವುದಲ್ಲ, ನಿನ್ನೊಳಗೆ ಹೊಳ್ಳಿ ತಿರುಗಿ ನಿಂತು ನೋಡೋದು. ನಿನ್ನ ಜೀವನದೊಳಗೆ ಏನು ಪಡ್ಕೊಂಡು ಅದರಿಂದ ಏನಾಯಿತು. ಸುಖ ಅನ್ನೋದು ಎಲ್ಲಿಯೂ ಹೊರಗೆ ಅನ್ನೋದಿಲ್ಲ, ನಿನ್ನೊಳಗೆ ಐತಿ. ಅದಕ್ಕೆ ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು ಅಂತೇಳಿ ಆಸೆಗೆ ಬಿದ್ದು ಏನು ದುಃಖಕ್ಕೆ ಒಳಗಾಕೈತಿಯಲ್ಲ, ಈ ಆಸೆಯನ್ನು ಬಿಡು. ಪ್ರಾರಬ್ಧದೊಳಗಿದ್ದದ್ದು ಬರ್ತೈತಿ, ಇಲ್ಲದ ಹೊಕ್ಕಿರ್ತೈತಿ. ಇದನ್ನು ಹಚ್ಕೋಣ ಬೇಡ. ಹೆಚ್ಚಿಗೆ ಬಂದಿದ್ದು ಬರಲಿ, ಹೋಗಿದ್ದು ಹೋಗಲಿ. ನಿನ್ನ ಸಂಘದಾಗ ಒಂದಿರ್ತೇನೆ ಅಂತೇಳಿ ದೃಢ ನಿಶ್ಚಯ ಮಾಡು. ಅಂಥ ದೃಢವಾದ ನಿಶ್ಚಯದಿಂದ ಇದನ್ನು ಬೆನ್ನತ್ತ ಆನಂದದ ಸಾಗರನ ನೀನದಿ ಅಂತ ಅನುಭವಕ್ಕೆ ಏನು ಬರ್ತೈತಿ. ಅದ ಜೀವನ ಮುಕ್ತನ ಸ್ಥಿತಿ, ಅದನ್ನ ಅವ್ರ ತೂರ್ಯ ಸ್ಥಿತಿ ಅಂದ್ರೆ ತಾನೇ ತನ್ನೋಳು. ಹೊರಗೆ ಹುಡುಕುವುದಲ್ಲ, ಹೊರಗೆ ಸಿಗುವಂಥದ್ದು ಇಲ್ಲಿದು. ನಾವು ಅಲ್ಲೇ ಸಿಗ್ತೇನೆ, ಇಲ್ಲಿ ಸಿಗ್ತೇನೆ, ಕಾಶಿಗೆ ಹೋಗಿ ಸಿಗ್ತೇನೆ, ರಾಮೇಶ್ವರಕ್ಕೆ ಹೋಗಿ ಸಿಗ್ತೇನೆ. ಆನಂದ ಸುಖ ಅನ್ನೋದು ಹೊರಗೆ ಹೋಗಿ ಎಲ್ಲಿ ಸಿಗೋದಿಲ್ಲ. ಮನಸ್ಸು ಶಾಂತ ಆದಾಗ ಆನಂದನ ಆನಂದ ಐತಿ. ನೀ ಗುಡಿ ಕಟ್ಟಿ ಮೇಲೆ ಕುಂದ್ರು, ಸ್ಮಶಾನದಾಗ ಕುಂತಿರು, ಮನಸ್ಸು ಶಾಂತಿ ಇದ್ರೆ ಮುಗಿದು ಹೋಯ್ತು. ಅದಕ್ಕೆ ಮನಸ್ಸು ಶಾಂತಿ ಇದ್ದಾವ ಎಲ್ಲಿದ್ದರೆ ಏನು, ಎಲ್ಲಿದ್ದಲ್ಲಿ ಆರಾಮ ಇರ್ತಾನೆ, ಆನಂದಮಯವಾಗೇ ಇರ್ತಾನೆ. ಮನಸ್ಸಿನೊಳಗೆ ದುಗುಡ, ತವಕ, ಆಸೆ, ಬಯಕೆಗಳನ್ನು ತುಂಬಿಕೊಂಡವ ಕಾಶಿಗೆ ಹೋದ್ರೇನು, ಮತ್ತೊಂದು ಕಡೆ ಹೋದ್ರೇನು, ಎಲ್ಲಿ ಹೋದ್ರೇನು, ಮನಸ್ಸಿನೊಳಗಿನ ಹೇಸಿಗೆ ಹೋಗಲಿಲ್ಲ ಅಂದ್ರೆ ಶಾಂತಿ ಯಾವಾಗ ಲಭಿಸ್ಬೇಕು. ಅದಕ್ಕೆ ಆ ಅಂತಃಕರಣದಲ್ಲಿದ್ದಂಥ ಈ ದೋಷವನ್ನು ವಿಚಾರದಿಂದ ಮಾತ್ರ ಕಳ್ಕೊಳಕ್ಕೆ ಸಾಧ್ಯ. ವಿಚಾರವೆಂಬ ಖಡ್ಗದಿಂದ ಈ ದೋಷಗಳನ್ನೆಲ್ಲ ಸಂಹಾರ ಮಾಡ್ಕೊಂತ ಹೋಗೋದು. ಈ ದೋಷಗಳು ಹೆಂಗದಾವ ಅಂದ್ರೆ ಒಂದು ಹನಿ ಉಳಿದ್ರು ಮತ್ತೆ 1000 ಹನಿ ಆಗ್ತೈತಿ. ರಕ್ತ ಬೀಜಾಸುರನ ಕತಿ ಕೇಳಿರಲ್ಲ. ಒಂದು ಆಸೆ ಉಳಿದ್ರು ಮತ್ತೆ 1000 ಆಸೆಗಳಾಗ್ತಾವ ಅಂತ ಅದರ ಅರ್ಥ. ಒಂದೂ ಆಸೆ ಒಳಗೆ ಉಳಿದಿರಬಾರ್ದು. ಲಂಗೋಟಿ ಸ್ವಾಮಿ ಕತಿ ಕೇಳಿರಲ್ಲ. ಹಂಗೆ ಒಂದು ಆಸೆ ಕೈ ಬಿದ್ದೆ, ಒಂದು ಮೋಹಕ್ಕೆ ಬಿದ್ದೆ ಅಂದ್ರೆ ನೀನು ಮತ್ತೊಂದು ಹಂಗೆ ಬೆಳ್ಕೋತ ಹೋಗ್ತೈತಿ. ಇದು ಹೆಂಗೆ ಬೆಳೀತೈತಿ ಅಂದ್ರೆ ನಿನಗೆ ಗೊತ್ತಾಗಲ್ಲ, ಬೆಳೆಸಿಬಿಡ್ತೈತಿ, ಮತ್ತೆ ತನ್ನಂಗೆ ಮಾಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಇದು ಭಾಳ ಕಠಿಣ ಆಗೈತಿ. ಈ ಅಜ್ಞಾನ ವಶಾತ್ ಏನು ಹುಟ್ಟಿದಂಥ ಶರೀರ ನಾನನ್ನು ಭಾವವನ್ನು ಸತತ ಚಿಂತನೆಯಿಂದ ಮಾಡ್ಕೊಂತ ಒಂದು ದಿನ ಕಳ್ಕೊಳಕ್ಕೆ ಬರ್ತೈತಿ. ಕಳ್ಕೊಂಡು ನಾವು ಶಾಂತರಾದಾಗ ಅದ ಜೀವನ ಮುಕ್ತನ ಸ್ಥಿತಿ. ಆ ಶಾಂತದ ಸ್ಥಿತಿಯನ್ನು ಅನುಭವಿಸ್ತೇನನ್ನೋ ಭಾವವನ್ನು ಬಿಟ್ಟು ಶಾಂತ ಸಾಗರನ ಏನಾಗಿಬಿಡುತ್ತೆ ಅಂದ್ರೆ ಅದು ತೂರ್ಯಾತೀತ ಸ್ಥಿತಿ. ಅಲ್ಲಿ ತೂರ್ಯದಾಗ ಅದೇನನ್ನೋ ಭಾವನೂ ಇಲ್ಲ. ನಾನಂದ್ರೆ ನಾನಂದ್ರೆ ಪರಬ್ರಹ್ಮ ಸ್ವರೂಪನ. ನನಗೆ ಅವನಿಗೆ ವ್ಯತ್ಯಾಸ ಅನ್ನೋದೇ ಇಲ್ಲ, ಭೇದ ಭಾವ ಇಲ್ಲ. ಪರಮಾತ್ಮ ಬೇರೆ, ನಾನು ಬೇರೆ ಅನ್ನೋ ಭಾವನೆ ಇಲ್ಲ. ಪರಮಾತ್ಮನ ನೋಡಬೇಕು, ಪಡಿಬೇಕು, ಹೊಂದಬೇಕು ಅನ್ನೋ ಆಸೆನೂ ಅಳದು ಹೋಯಿತು ಅಲ್ಲಿ. ಅದಕ್ಕೆ ಸಿದ್ಧಾರೂಢರು ಹೇಳಿಲ್ಲ, ಅಂಗದ ಮೇಲೆ ಲಿಂಗ ಜಾರಿ ಬಿದ್ದ ತಕ್ಷಣ ಏನು ಹೇಳಿದರು?
ಇದ್ರ ಅವಶ್ಯಕತೆ ಉಳಿದಿಲ್ಲಪ್ಪ. ಹಂಗ ಎಲ್ಲ ಸಕಲ ಮುಕ್ಕೋಟಿ ದೇವರುಗಳು ಎಲ್ಲಿವರೆಗೆ? ನಿನ್ನ ನೀ ತಿಳಿವರಿಗೆ. ನಿನ್ನ ನೀ ತಿಳಿದ ಮೇಲೆ ಅವು ನಿನ್ನ ಬಿಟ್ಟು ದೂರ ಇಲ್ಲ ಇಲ್ಲ, ನಿನ್ನ ಹೊರತಾಗಿ ಇಲ್ಲ ಇಲ್ಲ. ನೀನು ಬೇರೆ ಅಲ್ಲ, ಅವ ಬೇರೆ ಅಲ್ಲ. ಅದಕ್ಕೆ ತನ್ನ ಬಿಟ್ಟು ದೇವರಿಲ್ಲ, ಮನ ಬಿಟ್ಟು ಮಡಿಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ತತ್ವಮಸಿ ಮಹಾವಾಕ್ಯವನ್ನು ಹೇಳಿದ್ರು, ಅಹಂ ಬ್ರಹ್ಮಾಸ್ಮಿನೂ ಹೇಳಿದ್ರು. ಈ ಮಹಾವಾಕ್ಯಗಳ ಅರ್ಥವನ್ನು, ಗೂಢಾರ್ಥವನ್ನು ತಿಳಿಲಾರ್ದ ಮೂಢರು ವಾದಿಸ್ಕೊಂತ ಕುಂದಿರ್ತಾರ. ಭಾಳ ಬುದ್ಧಿವಂತರು, ಭಾಳ ತಿಳಿದವರು, ಭಾಳ ಪಂಡಿತರು ಅನ್ನೋರು ತರ್ಕವನ್ನು ಮಾಡ್ತಾರೆ. ಇದ್ರ ಮೇಲೆ ನಾನು ಹೆಂಗಾಗಿ ಸಾಧ್ಯ ಐತಿ ಅಂತ ವಾದಿಸ್ತಾರ. ಯಾಕಂದ್ರೆ ಅವ್ರ ದೇಹ ಭಾವವನ್ನು ಬಿಟ್ಟು ಹೊಳಗೆ ಬಂದಿಲ್ಲ. ಅದಕ್ಕೆ ಅವ್ರು ಒಂದೇ ಹಂತವನ್ನು ದಾಟಿರೋದೇ ಇಲ್ಲ. ಅವರು ಇದು ಯಾವಾಗ ತಿಳಿಯಕ್ಕೆ ಶುರು ಆಗ್ತೈತಿ, ಯಾವಾಗ ಅನುಭವ ಕೊಡ್ತೈತಿ? ದೇಹವನ್ನು ಅನ್ಯ ದೇಹ ಅಂತ ತಿಳಿದ ಅಲ್ಲಿವರೆಗೆ ಇದು ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಬಹಳ ಭಾಳ ವಿದ್ವಾಂಸರು, ಪಂಡಿತರು ಅನ್ನೋವರೆಗೂ ಸದ್ಯಕ್ಕೆ ಆ ಒಂದೇ ಹಂತ ದಾಟಕ್ಕಾಗಿರ್ಬೋದು. ಒಂದೇ ಹಂತದೊಳಗೆ ನಿಂತ್ಕೊಂಡು ಇದನ್ನೆಲ್ಲ ತರ್ಕದ ತಳಹದಿ ಮೇಲೆ ಎಲ್ಲ ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಅದನ್ನು ತರ್ಕಕ್ಕೆ ನಿಲ್ತಾರೆ. ಅದರ ವಾದ ವಿವಾದಗಳನ್ನ ಇರ್ತಾರೆ, ಶಬ್ದ ಜಾಲದಲ್ಲಿ ಮುಳುಗಿಬಿಡ್ತಾರೆ. ಅದಕ್ಕೆ ಶಬ್ದ ಜಾಲ ಐತಲ್ಲ, ಇದು ಮಹಾ ಅರಣ್ಯ ಇದ್ದಂಗೆ. ನೀವು ದಿಕ್ಕು ತಪ್ಪಿಸ್ಬಿಡ್ತದೆ, ದಾರಿ ತಪ್ಪಿಸ್ಬಿಡ್ತದೆ. ಅದಕ್ಕೆ ಭಾಳ ವಿದ್ವಾಂಸರು ನೋಡಿಗೆ ಬರೀ ಶಬ್ದಕ್ಕೆ, ಸಾಹಿತ್ಯಕ್ಕೆ, ಅದಕ್ಕೆ ಇದಕ್ಕೆ ಬೆಣ್ಣು ಹತ್ಕೊಂಡು ಹೋಗ್ತಾರೆ. ಶ್ವಾನವದ್ದವರು ನೋಡಿ ಎಷ್ಟು ಸರಳ ಹೇಳ್ಕೊಂಡು ಹೋದಾರೆ. ಸದ್ಬೋಧ ಚಂದ್ರಿಕೆ ಒಳಗೆ ಓದ್ಕೋತ ಹೋಗಿಬಿಟ್ರೆ, ಯಾರು ಅನನ್ಯವಾದ ಭಕ್ತಿ ಭಾವದಿಂದ ಕೇಳ್ಕೊಂತ ಓದ್ಕೋತ ಅದರ ಅನುಭವ ತಗೊಂತ ಹೋಗ್ತಾರೆ, ಅಲ್ಲೇ ಲೀನ್ ಆಗಿಬಿಡ್ತಾರೆ. ಅಂಥ ಒಂದು ಸರ್ವಶಕ್ತಿ ಐತದು. ಯಾಕಂದ್ರೆ ಅದು ಸತ್ಯವನ್ನು ನೇರವಾಗಿ ಹೇಳುತ್ತೆ. ಸುತ್ತಿ ಬಳಸಿ ಇಲ್ಲೇ ಇಲ್ಲ ಅದರೊಳಗೆ. ಸುತ್ತಿ ಬಳಸಿ ಅನ್ನೋದಿಲ್ಲ, ನೇರವಾಗಿ ನೀ ಪೂಜೆ ಮಾಡು, ಕರ್ಮ ಮಾಡು, ಆದ್ ಮಾಡು, ಇದು ಮಾಡು, ಯಾವುದೂ ಇಲ್ಲ. ಯಾಕಂದ್ರೆ ಇವನು ಮಾಡ್ಕೊಂತ ಹೋಗ್ತಾ ಜನ್ಮ ಇದು ಹಿಂಗೆ ಜನ್ಮ ಹೋಗ್ಬಿಡ್ತಾವೆ. ಇಂಥ ಜನ್ಮ ಮತ್ತೆ ಸಿಗ್ತೈತೆ ಇಲ್ಲ ಗೊತ್ತಿಲ್ಲ. ಅರಿವಿನ ಜನ್ಮ ಇದು. ತಿಳ್ಕೊಳೋಂಥ ಸಾಮರ್ಥ್ಯ ಐತಿ ಇದ್ರೊಳಗೆ. ತಿಳಿದು ಇದ್ರ ಮೇಲಿನ ಮೋಹನ ಬಿಡು. ತಿಳಿಲಾರ್ದ ಇದ್ರ ಮೇಲಿನ ಮೋಹ ಬಿಡಕ್ಕೆ ಸಾಧ್ಯ ಇಲ್ಲ. ಬಿಟ್ಟೇನಾದ್ರೂ ತೋರ್ಕಿಗೆ ಆಕತ್ತದ ಒಳಗೆ ಆಸೆ ಓದಿರ್ತೈತಿ. ಮತ್ತೆ ಅದು ಭಾಳ ವಿದ್ವಾಂಸರನ್ನವರೆಗೆ ಹಿಂಗಾಗಿತ್ತು. ತೋರ್ಕಿ ಬಿಟ್ಟೇವಂತ ನಟನೆ ಮಾಡ್ತಾರೆ, ಒಳಗೆ ಆಸೆ ಹಂಗೆ ಹೋಗ್ಬೇಕು. ಅದಕ್ಕೆ ಬಿಟ್ಟೇನಂದ್ರು ಬಿಡೋದು ಈ ಮಾಯಿ. ಬಿಟ್ಟೇನನ್ನು ಭಾವನೆ ಹೋಗ್ಬೇಕು. ಬಿಟ್ಟೇನಂದು ಬಂದ್ರೆ ಮತ್ತೆ ಬಂದು ಬೆಣ್ಣಕ್ಕೆ ಬಂದ ಬಿಟ್ಟೇನಪ್ಪ ಅಂದ್ರೆ ಬಿಟ್ಟಿಲ್ಲ ಅಂತನ ಅರ್ಥ. ಅದಕ್ಕೆ ಇದನ್ನ ವಿಚಾರ ಮಾಡಿ ತಿಳಿದು ಬಿಡು. ಅವಾಗ ಮಾತ್ರ ದೇಹ ಭಾವ ಅಳಿತೈತಿ. ದೇಹ ಭಾವ ಅಳೋದಂದ್ರೆ ಅದರಿಂದ ಉಂಟಾದಂಥ ಈ ಆವರಣ ವಿಕ್ಷೇಪಗಳು ತಾನ ನಾಶ ಆಗ್ತಾವೆ. ಅವಾಗ ಜೀವನ ಮುಕ್ತರಾಗ ಸಾಧ್ಯ. ಸಕಲ